ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಹುಮದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ತತ್ವಾಭಯಂ ಸ ಭಗವಾನ್ ದ್ರುಪದಸ್ಯ ಕಾರ್ಯೇ ತೇನೋಮಿತಿ ಸ್ಮ ಕಥಿತೆ ಸ್ವಯಮೇವ ಸರ್ವಾಂ ವೈವಾಹಿಕೀಂ ಕೃತಿಮಥ ಯತಥಚ್ಚ ಧೌಮ್ಯಯುಕ್ತಃ ಕ್ರಮೇಣ ಜಗೃಹು ನಿಖಿಲಾಶ್ಚ ಪಾಣಿಂ. ಭಾರಿ ಭಯಪಟ್ಟ ದ್ರುಪದರಾಜರಿಗೆ ಅಭಯಂ ದತ್ವಾ ಅಭಯವನ್ನು ಕೊಟ್ಟು ಸಹ ಭಗವಾನ್ ಆ ಭಗವಂತನಾದ ಶ್ರೀ ವೇದವ್ಯಾಸ ದೇವರು ದ್ರುಪದಸ್ಯ ಕಾರ್ಯೇ ತೇನ ಓಮಿತಿ ಸ್ಮ ಕಥಿತೆ. ದ್ರುಪದ ಮುಂದಿನ ಕೆಲಸವನ್ನು ಮಾಡಬಹುದು ಅಂತ ಹೇಳಿದರು. ಓಂ ಅನುಮತಿ ಕೊಟ್ಟರು. ಸ್ವಯಮೇವ ಸರ್ವಾಂ ವೈವಾಹಿಕೀಂ ಕೃತಿಮಥ ವ್ಯದಧಾತ್. ಸ್ವತಃ ತಾವೇ ನಿಂತು ಸಮಸ್ತ ವೈವಾಹಿಕ ಕಾರ್ಯಗಳನ್ನು, ವಿವಾಹಕ್ಕೆ ಸಂಬಂಧಪಟ್ಟ ಎಲ್ಲ ಕಾರ್ಯಗಳು ಸ್ವತಃ ವೇದವ್ಯಾಸ ದೇವರೇ ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾದದ್ದು. ಅಂದಮೇಲೆ ಆ ವಿವಾಹಕ್ಕೆ ಮ್ಯಾಕ್ಸಿಮಮ್ ವೆಲೈಟಿ ಬಂದಂತೆ ಲೆಕ್ಕ. ಸ್ವತಃ ವೇದವ್ಯಾಸದೇವ ವ್ಯಾಸಪೀಠ ಇದ್ದರೆ ಸಾಕು, ವೇದವ್ಯಾಸದೇವರೇ ಕೂತು ಮಾಡಿಸ್ತಾ ಇದ್ದಾರೆ. ಧೌಮ್ಯಯುಕ್ತ ಕ್ರಮೇಣ, ಧೌಮ್ಯರು ಈ ಕಡೆಯಿಂದ ಪುರೋಹಿತರು. ಜಗೃಹು ನಿಖಿಲಾಶ್ಚ ಪಾಣಿಂ, ಎಲ್ಲರೂ ಕೂಡ ಪಾಣಿಂ ಜಗೃಹು, ಪಾಣಿಗ್ರಹಣ ಆಯಿತು. ಪಾಣಿಗ್ರಹಣ ಅಂದ್ರು ಒಂದೇ, ವಿವಾಹ ಅಂದರೂ ಒಂದೇನೆ, ವಿವಾಹವನ್ನು ಮಾಡಿಸಿದರು ಅಂತ ಅರ್ಥ. ಪಾಂಚಾಲಕೇಶು ಚ ಮಹೋತ್ಸವ ಆಸ ರಾಜ ತುಷ್ಟೋ ಭವತ್ ಸಹ ಸುತೈಶ್ಚ ನಿಜೈಶ್ಚ ಸರ್ವೈಃ ಚೌರಿಶ್ಚ ಪೌರೈಶ್ಚ ಜಾನಪದಕೈಶ್ಚ ಯಥೈವ ರಾಮೇ ತತ್ವಾ ಸುತೋ ಜನಕ ಆಪಮುದಂ ತತೋರು. ಪಾಂಚಾಲಕೇಶು ಚ ಮಹೋತ್ಸವಃ ಆಸ ರಾಜ ತುಷ್ಟಃ ಅಭವತ್ ಸಹ ಸುತೈಃ ಚ ನಿಜೈಃ ಚ ಸರ್ವೈಃ ಪೌರೈಃ ಚ ಜಾನಪದಕೈಃ ಚ ಯಥಾ ಏವ ರಾಮೇ ದತ್ವಾ ಸುತಾಂ ಜನಕಃ ಆಪಬುಧಂ ತತೋ ಅನು. ಅಲ್ಲಿ ಜಗೃಹು ಕ್ರಮೇಣ ನಿಖಿಲಾಶ್ಚ ಪಾಣಿ. ಒಬ್ಬರಿಗೆ ವಿವಾಹ ಮಾಡಿಕೊಟ್ಟಿದ್ದಲ್ಲ ಇದು, ಪ್ರತಿಯೊಬ್ಬರಿಗೂ ಕೂಡ ಪ್ರತ್ಯೇಕವನ್ನು ಮಾಡ್ತಾ ಇದ್ದಾರೆ. ಧರ್ಮರಾಜನ ಜೊತೆ ಕೊಟ್ಟಾಗ ಅಲ್ಲಿರತಕ್ಕಂಥದ್ದು ಮುಖ್ಯವಾಗಿ ವಾಯುದೇವರ ಸನ್ನಿಧಾನ, ಪ್ಲಸ್ ಈ ಕಡೆಗೆ ಶ್ಯಾಮಲಾದೇವಿ, ಮತ್ತೆ ಭಾರತೀ ದೇವಿ, ವಾಯು ಭಾರತಿ, ಶ್ಯಾಮಲ ಹೇಮಾತೆ. ಅನಂತರ ಭೀಮಸೇನ ದೇವರು ಅಲ್ಲಿ ಯಾರೂ ಇಲ್ಲ, ಭೀಮ ಸಾಕ್ಷಾತ್ ಭಾರತಿ ಇಬ್ಬರೇ. ಅರ್ಜುನಿಗೆ ಬಂದಾಗ ಶಚಿ ಮತ್ತು ಭಾರತೀ ದೇವಿ, ಇಲ್ಲಿ ಅರ್ಜುನ, ಇಂದ್ರ ಮತ್ತು ವಾಯುದೇವರು. ಅದೇ ರೀತಿ ಸಹದೇವರಿಗೆ ಈ ರೀತಿ ಕ್ರಮೇಣ ವಿವಾಹ ಮಾಡಿಕೊಟ್ರೆ ಹೊರತು ಒಂದೇ ರೀತಿ ಒಬ್ಬರಿಗೆ ಮಾಡಿಬಿಟ್ಟು ಎಲ್ಲರಿಗೂ ಪತ್ತಿ ಅಂತ ಹೇಳಲಿಲ್ಲ. ಅದಕ್ಕೆ ಪಾಲಿಯಾಂಡ್ರಿ ಹಾಗೆಲ್ಲ ಕರೀತಾರೆ. ಅಲ್ಲಿ ಅಣ್ಣ ತಮ್ಮಂದಿರು ಒಬ್ಬಳೆ ಮದುವೆ ಆಗೋ ಪದ್ಧತಿ ಕೆಲವು ಕಡೆ ಇದೆಯಂತೆ ಗುಡ್ಡಗಾಡು ಪ್ರದೇಶಗಳಲ್ಲಿ. ಎಲ್ರಿಗೂ ಮದುವೆ ಮಾಡಿಕೊಡೋದಿಲ್ಲ, ದೊಡ್ಡವ್ರಿಗೆ ಮದುವೆ ಮಾಡಿಕೊಟ್ರೆ ಉಳಿದವರಿಗೆಲ್ಲ ಮಾಡಿಕೊಟ್ಟಂತೆ ಲೆಕ್ಕ. ಪದ್ಧತಿ ಬೇರೆ. ಜನಗಳು ಏನು ಮಾಡ್ತಾರೆ, ಇದನ್ನ ಯಾವ್ಯಾವುದಕ್ಕೂ ಹೋಲಿಸೋಕೆ ಪ್ರಯತ್ನ ಪಡ್ತಾರೆ. ಇದು ಯಾವುದಕ್ಕೂ ಹೋಲಿಸ್ತಕ್ಕಂಥ ವಿವಾಹ ಅಲ್ಲ ಇದು. ಜಗತ್ತಿನಲ್ಲಿ ಒಂದೇ ಸತ್ಯ ನಡೆದ ಪ್ರಸಂಗ ಹೊರತು ಬೇರೆ ಈ ರೀತಿಯಲ್ಲಿ ಪ್ರಸಂಗ ನಡೆದೇ ಇಲ್ಲ. ಭೂಲೋಕದಲ್ಲಿ ಯುನಿಕ್ ಇದು. ಅದರಿಂದ ಯಾವುದೋ ದೃಷ್ಟಾಂತ ಹೇಳೋದಕ್ಕೆ ಹೋಗಬಾರ್ದು. ಹೌದು ಹೌದು ಹೌದು. ಪ್ರತಿಯೊಬ್ಬರಿಗೂ ಕೂಡ ಮಾಡಿಕೊಡ್ಬೇಕಾದ್ರೆ ನೋಡ್ತಿರಕ್ಕೆ ಯಾಕೆ ಕಾಣಿಸ್ತಾ ಇದೆ, ಧರ್ಮರಾಜ ದ್ರೌಪದಿ ಕೂತಿರೋರು, ಭೀಮ ದ್ರೌಪದಿ ಆ ರೀತಿ ಕಾಣಿಸ್ತಾ ಇದೆ. ಅದು ಒಳನಡೆದಿದ್ದು ಮಾತ್ರ ಏನದು, ಅವರವರ ನಿಯತ ಪತಿಪತ್ನಿಯರಿಗೆ ವಿವಾಹವಾಯಿತೇ ಹೊರತು ಬೇರೆ ರೀತಿಯಲ್ಲಿ ಆಗಲಿಲ್ಲ. ಅದರಿಂದ ಯಾವ ದೋಷಕ್ಕೂ ಅವಕಾಶವೇ ಇಲ್ಲ. ಅದನ್ನು ಕಂಡಿದ್ದರಿಂದ ಋತುರಾಜ ಏನು ಮಾಡಿಕೊಟ್ಟ, ಸ್ಪಷ್ಟ ಅನುಸಂಧಾನ ಇಟ್ಕೊಂಡು ಮಾಡಿಕೊಟ್ಟು. ಇಲ್ಲದವ್ರು ಏನಾಗ್ತಿತ್ತು, ಮನಸ್ಸಿನೊಳಗೆ ಆತನ ಭಯ ಒಂದು ಕಡೆಗೆ, ಲೋಕಕ್ಕೂ ಲಾಂಗ್ ಮೆಸೇಜ್ ಬರ್ತಿತ್ತು. ಉಳಿದಿಗೆಲ್ಲ ಅರ್ಥ ಆಗೋದಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿದೆ ತಕ್ಷಣ ಏನು ತಿಳ್ಕೊಂಡ್ಬಿಡ್ತಾರೆ, ನ್ಯಾಯಬದ್ಧ ಅಷ್ಟೇ, ಉಳಿದೆಲ್ಲ ನೋಡೋಕೆ ಹೋಗೋದಿಲ್ಲ ಯಾರು ಕೂಡ. ಸುಪ್ರೀಂ ಕೋರ್ಟ್ ಡೆಸಿಷನ್ ಅಂತ ಹೇಳಿದ ಮೇಲೆ ಇವತ್ತು ರಾಮ ಮಂದಿರಕ್ಕೆ ಇಷ್ಟೆರಡು ಗಲಾಟೆ ಮಾಡಾಗಿಲ್ಲ. ಅದಕ್ಕೆ ಕೋರ್ಟ್ ಡೆಸಿಷನ್ ಒಪ್ಕೊಳ್ಳಿ. ವೇದವ್ಯಾಸ ಸುಪ್ರೀಂ ಬ್ರಹ್ಮಸೂತ್ರ ಬರೆದವರಾದ್ರಿಂದ ಅವ್ರು ಹೇಳಿದ ಮೇಲೆ ಏನಾಗಬೇಕದು
ಇದು ನ್ಯಾಯಾಲಯ, ಅದು ಬ್ರಹ್ಮಸೂತ್ರ ನ್ಯಾಯಗಳು. ನ್ಯಾಯಾಲಯ ನ್ಯಾಯಗಳು ಆದ್ದರಿಂದ ಒಂದೇ ನ್ಯಾಯಾಧಿಕರಣ ಅಂತ ಕರೀತಾರೆ. ನ್ಯಾಯಾಧಿಕರಣ ಅಧಿಕರಣಗಳು ಬ್ರಹ್ಮಸೂತ್ರದಲ್ಲಿ ಏನಿದೆ ಅಧಿಕರಣಗಳಿವೆ. ಆದ್ದರಿಂದ ಏನಾಯ್ತು ಅಲ್ಲಿಗೆ ಯಾರು ಕೂಡ ಅದು ಮುಂದೆ ಪ್ರಶ್ನೆ ಮಾಡಾಗೇ ಇಲ್ಲ. ಪ್ರತಿಯೊಬ್ಬರು ಡಾಕ್ಯುಮೆಂಟ್ಸ್ ನೋಡೋಕೆ ಹೋಗೋದಿಲ್ಲ. ಏನು ನೋಡ್ತಾರೆ ಅವರು? ಆರ್ಡರ್ ಅಷ್ಟೇ ನೋಡೋದು, ಉಳಿದಾರೆ ಯಾರು ನೋಡೋಕೆ ಹೋಗೋದಿಲ್ಲ. ಯಾಕೆ ಅವ್ರು ಕೊಡೋರು ಏನು ಮಾಡಿ ಕೊಟ್ಟಿರ್ತಾರೆ, ಎಲ್ಲ ನೋಡಿ ಮಾಡಿಕೊಟ್ಟಿರ್ತಾರೆ. ಆದ್ದರಿಂದ ಮತ್ತೆ ಮತ್ತೆ ನೋಡೋಕೆ ಅವ್ರು ಮೀನಿಂಗೇ ಇಲ್ಲ, ಜಡ್ಜ್ಮೆಂಟಿಗೆ ಮೀನಿಂಗ್ ಇಲ್ಲ. ಉಳಿದವ್ರು ಯಾರು ಕೂಡ ಏನು ಮಾಡಾಗಿಲ್ಲ. ಇಲ್ಲಿ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ, ಆನ್ಸರ್ ಪೇಪರ್ ತೊಗೊಂಬತ್ತು ಯಾರು ಹೇಳಲ್ಲ. ಮಾರ್ಕ್ಸ್ ಕಾರ್ಡ್ ಬೇಕು, ಆನ್ಸರ್ ಪೇಪರ್ ಅಲ್ಲಿ ಇಟ್ಕೊಂಡ್ರೆ ಸಾಕಾಗಿದೆ. ಅದೆಲ್ಲ ಇಲ್ಲ. ಇದೆಲ್ಲ ಕಾಮನ್ ಸೆನ್ಸ್ ಬೇಕು. ಅಂದರೆ ವೇದವ್ಯಾಸದೇವರು ಒಪ್ಪಿದ ವಿವಾಹ, ಎದುರು ನಿಂತು ಮಾಡಿಸಿದ ವಿವಾಹ ಅಂತ ಹೇಳಿದ ಮೇಲೆ ಏನು ಪ್ರಶ್ನೆ ಮಾಡಬಾರ್ದು. ಆ ಬಗ್ಗೆ ಯಾವುದೇ ಅಧಾರ್ಮಿಕ ಯೋಚನೆ ತಲೆಯಲ್ಲಿ ಹಾಕೊಳ್ಳೋದಕ್ಕೆ ಹೋಗಬಾರ್ದು. ಅದು ಮುಖ್ಯ. ಉಷಾದೇವಿ ಆ ಮೂಲದಲ್ಲೇ ಒಬ್ಬರು ಸ್ವರೂಪದಲ್ಲಿರೋದೇ ಹಾಗೆ. ಇಲ್ಲಿ ಮಾತ್ರ 2 ರೂಪ ತಗೊಂಡು ಕೂತ್ಲಾಕಿ. ಒಂದು ಸತ್ಯ ದಕ್ಕಲ ಉಷಾ, ಸಹದೇವ ಉಷಾ. ಅಲ್ಲಿ ವಾಯುದೇವರು ಕಾಮನ್ ಭಾರತ್. ಅದರಿಂದ ವಿಶೇಷ ಅಂಶ. ಅದು ಭೂಲೋಕದ ಮದುವೆ ಅಲ್ಲ. ಅದು ಭೂಲೋಕದ ಮದುವೆ ಅಲ್ಲ. ಅದರಿಂದ ಏನಿಲ್ಲ, ಅದಕ್ಕೆ ಸ್ವರೂಪದಲ್ಲೇ ಹಾಗಿದ್ದಾರೆ. ಮದುವೆ ಪ್ರಶ್ನೆ ಅದ್ಯಾರು ಪ್ರಶ್ನೆ ಮಾಡ್ಬೇಕು, ಇರೋದೇ ಹಾಗೆ. ಆದ್ದರಿಂದ ಪ್ರಶ್ನೆ ಮಾಡಾಗಿಲ್ಲ. ಹೌದು ಹೌದು. ಹಾಂ 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 ಹೌದು. ಒಬ್ಳೆ ಏನಾಯ್ತು? ಇಂದ್ರ ಏನಾಯ್ತು ಅಲ್ಲಿ? ಹೌದು. ಇಲ್ಲಿ ಅವತಾರ ಮಾಡಿ ಬಂದಾಗ ಹಾಗಲ್ಲ. ಹುಟ್ಟಿದ್ದು ಹೇಗೆ ಅಂತ ಕೇಳಿದರೆ, ಹುಟ್ಟಿದ್ದು ಸೂರ್ಯ ಸ್ಪರ್ಶ ಮತ್ತೆ ಯಾರು ಇಂದ್ರದೇವರ ಸ್ಪರ್ಶ, ದೇವತೆಗಳ ಸ್ಪರ್ಶ ಕೌಂಟ. ಇದೆಲ್ಲರಿಗೂ ಸ್ಪರ್ಶ ಆಗೇ ಆಗುತ್ತೆ. ಪ್ರತಿಯೊಬ್ಬ ಸ್ತ್ರೀಗೂ ಕೂಡ ಒಂದೊಂದು ಹಂತಲ್ಲಿ ದೇವತೆಗಳು ಏನು ಮಾಡ್ತಾರೆ, ವಿಗ್ರಹ ಮಾಡೇ ಅದು ದೋಷಕ್ಕೆ ಕಾರಣ ಆಗಲಿಲ್ಲ. ಗೊತ್ತಾಯ್ತಾ? ದೋಷಕ್ಕೆ ಕಾರಣ ಅವ್ರು ಈ ರೀತಿ ಹುಟ್ಟೋದು ಇಲ್ಲ. ಮತ್ತೆ ಎರಡನೇದಾಗಿ ಮದುವೆ ಪ್ರಶ್ನೆ ಬಂದಿಲ್ಲ. ಅಲ್ಲಿ ಮದುವೆ ಪ್ರಶ್ನೆ ಬಂದಿರೋದೇನಲ್ಲಿ ಅವ್ರು ಹುಟ್ಟಿ ಬರೋದು ಪ್ರಶ್ನೆ ಅಷ್ಟೇನೆ. ಅಲ್ಲೂ ಅಷ್ಟೇನೆ ತಪಸ್ಸು ಮಾಡಿದ್ದಕ್ಕೆ ಅವ್ರು ಬಂದರು. ಹಾಗೆ ವೇದವ್ಯಾಸರೇ ಮುಂದೆ ಹೇಳ್ತಾರೆ, ಕುಂತಿ ಪ್ರಶ್ನೆ ಕೇಳಿದಾಗ ಹೇಳ್ತಾರೆ, ದೇವತೆಗಳು ಹುಟ್ಟಿ ಬರೋ ರೀತಿ ಹಾಗಲ್ಲ, ಗರ್ಭಾಧಾರ ಮಾಡೋ ರೀತಿನೂ ಹಾಗಲ್ಲ. ಕೇವಲ ನೋಟದಿಂದ ನೋಡುತ್ತಾರೆ, ಬರೀ ಸ್ಪರ್ಶ ಮಾಡ್ತಾರೆ, ಅನೇಕ ರೀತಿಯಲ್ಲಿ ಹುಡ್ತಾರೆ. ಇವತ್ತು ಅದಕ್ಕೆ ದೇವರು ಏನು ಇಟ್ಟಿದ್ದಾರೆ ಗೊತ್ತಾ? ಮನುಷ್ಯರಲ್ಲಿ ಉತ್ಪತ್ತಿ ಕ್ರಮನೇ ಬೇರೆ, ಪ್ರಾಣಿಗಳ ಹೂವುಗಳಲ್ಲಿ ಧಾನ್ಯಗಳಲ್ಲಿ ಉತ್ಪತ್ತಿ ಕ್ರಮನೇ ಬೇರೆ. ಗೊತ್ತಾಯ್ತಾ? ರೀತಿನೇ ಬೇರೆ. ಅಲ್ಲಿ ನೀರು ಕಾಣೋದಿಲ್ಲ, ಆಗ ಸಾಂಕರ್ಯದ ಪ್ರಶ್ನೆ ಬರೋದಿಲ್ಲ. ಗೊತ್ತಾಯ್ತಾ? ಹುಟ್ಟೋ ಕ್ರಮ ಈ ರೀತಿ ಇದ್ದಾಗ ಮಾತ್ರ ಏನು ಬರುತ್ತಾಗ ದೋಷಕ್ಕೆ ಕಾರಣ. ದೋಷದ ಪ್ರಶ್ನೆನೇ ಇಲ್ಲ. ಇವತ್ತು ಡಾಕ್ಟ್ರಿಂದ ಯಾವುದೋ ಡಿಫೆಕ್ಟ್ ಇತ್ತು, ಡಾಕ್ಟ್ರ್ ವಾಸಿ ಮಾಡಿದ್ರು, ಮಕ್ಕಳಾಯ್ತು. ಏನು ದಂಪತಿಗಳು ಏನಂತ ಹೇಳ್ತಾರೆ, ಡಾಕ್ಟ್ರೇ ಇದು ನಿಮ್ಮ ಮಗು ಅಂತ ಹೇಳ್ತಾರೆ. ಯಾರು ಏನು ತಪ್ಪು ತಿಳ್ಕೊಂಬೋದಿಲ್ಲ. ದೋಷ ಪರಿಹಾರ ಮಾಡಿದ್ದಾರ ಆದ್ದರಿಂದ ದೋಷದ ಯೋಚನೆ ಕೂಡ ಯಾರು ಮಾಡೋದು. ಬಾಯಿ ಎಲ್ಲರಿಗೂ ಕೇಳ ಹೇಳ್ತಾರೆ, ನಮ್ದಲ್ಲ ನಿಮ್ಮದೇ ಮಗು ಅಂತ ಹೇಳ್ತಾರೆ. ಇಷ್ಟಾದ್ರೆ ಜನಕ್ಕೆ ಏನು ಗೊತ್ತದು? ಡಾಕ್ಟ್ರಿಂದ ಬೇರೆ ಅನುಕೂಲ ಆಯಿತು ಅಂತ ಹೇಳ್ತಾರೆ ಹೊರತು ಅಪಾರ್ಥ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆ ರೀತಿ ಹುಟ್ಟಿದ್ರಿಂದ ದೋಷ ಇಲ್ಲ. ಮತ್ತು ವಿವಾಹದ ಪ್ರಶ್ನೆನೂ ಬಂದಿಲ್ಲ ಅಲ್ಲಿ. ಕೇವಲ ಇದನ್ನು ಅವ್ರು ಹುಟ್ಟಿಸಿದ್ದಾರೆ, ಉಳಿದವರಿಗೆ ಗೊತ್ತೂ ಆಗೋದಿಲ್ಲ. ನೆಕ್ಸ್ಟ್ ಈ ಪ್ರಶ್ನೆಗಳು ಬರೋದು ಯಾವಾಗ ಗೊತ್ತಾಗದ ಪ್ರಶ್ನೆ ಬರೋದು. ಈ ಕೃಷ್ಣ ಗೋಪಿಕಾಸಿ ವಿಹಾರ ಮಾಡ್ದ, ಅದು ಯಾರು ಪ್ರಶ್ನೆ ಮಾಡಕ್ಕೆ ಹೋಗೋದೇ ಇಲ್ಲ, ಹೋಗಬಾರ್ದು ಕೂಡ. ಯಾತಕ್ಕೆಂದರೆ ಎಷ್ಟೋ 5 ವರ್ಷದ ಹುಡುಗ ಯಾರು ಡೌಟ್ ಕೂಡ ಇವತ್ತು ಕೂಡ ಕೇಸ್ ಹಾಕಿ ನಿಲ್ಲೋದಿಲ್ಲ. ಯಾವ ಕೋರ್ಟಲ್ಲೂ ಕೇಸ್ ನಿಲ್ಲೋದಿಲ್ಲ. ಅಂತ ಹೇಳ್ತಾರೆ, ಈ ವಯಸ್ಸೇ ಇಲ್ಲ, ಅಪ್ರಬುದ್ಧ. ಆದ್ದರಿಂದ ಅದು ಪ್ರಶ್ನೆನೇ ಬರೋದಿಲ್ಲ. ಆದ್ದರಿಂದ ಯಾರು ಪ್ರಶ್ನೆ ಮಾಡೋ ಇಲ್ಲೇ ಇಲ್ಲ. ಆಮೇಲೆ ಕೃಷ್ಣ ಮಾಡಿದ್ದಾನು ಯೋಚನೆ ಮಾಡಿ ಇಲ್ಲ ಅಂದಮೇಲೆ ಏನಾಯ್ತು, ಅಲ್ಲಿಗೆ ಲೋಕಕ್ಕೆ ಪ್ರಶ್ನೆ ಬಂದಾಗ ಏನು ಕೊಡಬೇಕು, ಉತ್ತರ ಕೊಡಬೇಕು. ಅದು ಕಣ್ಣಿಗೆ ಕಂಡಿದ್ದೇ ಇಲ್ಲ, ಅದು ಪ್ರಶ್ನೆಗೆ ಅವಕಾಶವೇ ಇಲ್ಲ, ಉತ್ತರ ಬೇಕು ಇಲ್ಲ. ಒಳಗೆ ದೊಡ್ಡ ಸರಿಯಾಗಿದ್ದೆ, ಹೊರಗಡೆಗೆ ದೇವತೆಗಳ ರೀತಿಯೇ ಬೇರೆ. ಆದ್ದರಿಂದ ಯೋಚನೆ ಇಲ್ಲ. ಅದು ಮುಂದೆ ಎಲ್ಲೇ ಬರುತ್ತೆ. 20ರಲ್ಲಿ ಹೇಳ್ತಾರೆ, ವಿಶೇಷವಾಗಿ ಹೇಳ್ತಾರೆ. ಹಿಂದೆ ಕೂಡ ಹೇಳಿದರು, ಅನ್ಯಾದೃಶಿ ಸುರಭುಕ್ತಿರತೋನ್ಯ ರೂಪ ಮಾನುಷ್ಯ ಭುಕ್ತಿ ರೀತಿ ನಾತ್ರ ವಿಚಾರ್ಯವಸ್ತಿ. ಹಿಂದೆ ಹೇಳಿದಾರ, ಅನ್ಯಾದೃಶಿ ಸುರಭುಕ್ತಿ ಅಥೋ ಅನ್ಯರೂಪ ಮಾನುಷ್ಯ ಭುಕ್ತಿ ಅಥೋ ನಾತ್ರ ವಿಚಾರ್ಯವಸ್ತಿ. ದೇವತೆಗಳ ಕ್ರಮ ಮನುಷ್ಯಕ್ಕೆ ತುಂಬ ವ್ಯತ್ಯಾಸ ಇರೋದ್ರಿಂದ ಏನು ತಿಳ್ಕೊತಾರೆ, ಅದನ್ನು ಬೇರೆನೆ. ಈ ಸ್ವಾಮಿಗಳು ಒಂದಿಷ್ಟು ಹಣ್ಣಿಟ್ರು, ಸಾಯಂಕಾಲ ಹೋಗಿ ಕೃಷ್ಣಾರ್ಪಂದ್ರು. ಸ್ವಾಮಿಗಳು ಕೊಟ್ಟೆ ತೊಗೊಂಡ್ಬಿಟ್ರು ಸ್ವಾಮಿಗಳು ಅಂತ ಹೇಳಿ ಕೊಟ್ಟುಬಿಟ್ರು. ತಿಂದುಬಿಟ್ರೆ ಅಂತ ಯಾರು ಕೇಳೋದಕ್ಕೆ ಹೋಗೋದಿಲ್ಲ. ಯಾಕೆ ಸ್ವೀಕಾರ ಅಲ್ಲಿದ್ದರೆ ಕೊಟ್ಟೇ ಬಿಟ್ರಿ, ಎಷ್ಟೊತ್ತರ ತಿನ್ನೋ ಖಾಲಿ ಆಗಿಬಿಟ್ಟಿರುತ್ತೆ. ನೋಡ್ತಲಕ್ಕೆ ಖಾಲಿ ಆಗಿ ನೀವು ಯಾರು ಕೇಳೋದಿಲ್ಲ. ನಾವು ಕೊಟ್ಟಿದ್ದು ಇನ್ನೊಬ್ರು ಕೊಟ್ಬಿಟ್ರೆ ಅಂತ ಯಾರು ಕೇಳೋದಿಲ್ಲ. ನೀವು ಕೊಟ್ಟಾಯ್ತು, ನಮ್ಮ ಕೆಲಸ ಮುಗೀತಲ್ಲಿ, ಏನಾರು ಮಾಡ್ಕೋಬೋದು. ಗೊತ್ತಾಯ್ತಾ? ಯಾಕೆ ಆಲ್ ಪರ್ಪಸಸ್ ಏನದು ಕೊಟ್ಟೆ ಅಷ್ಟೇ. ನಾವು ಕೊಟ್ಟೆ, ನಾವು ಸ್ವಾಮಿಗಳು ತೊಗೊಂಡ್ರು ಮತ್ತೆ ಎಲ್ಲರೂ ಹೇಳ್ತಾರೆ. ಬಟ್ ಎಲ್ಲರಿಗೂ ಗೊತ್ತು ಏನಂತ, ಈ ರೀತಿ ತಗೊಳ್ಳೋದಲ್ಲ.
ಅಗ್ರೇ ಅಸ್ಯ ಪುತ್ರ ಸಹಿತ ಸತು ಧರ್ಮ ಸೋನು ಪ್ರಾಯಾತ್ ತದಾಯ್ತು ಪಾಂಚಾಲಕೇಶು ಚ ಮಹೋತ್ಸವ ಆಸ ರಾಜ ತುಷ್ಟೋಭವತ್ ಸಹ ಸುತೈಶ್ಚ ನಿಜೈಶ್ಚ ಸರ್ವೈಃ ಪೌರೈಶ್ಚ ಜಾನಪದಿಕೈಶ್ಚ ಯಥೈವ ರಾಮೆ. ಎಷ್ಟು ಉತ್ಸವ ಆಯಿತು. ಪಾಂಚಾಲಕೇಶು ಮಹೋತ್ಸವ ಆಸ. ಮಹೋತ್ಸವ, ದೊಡ್ಡ ಉತ್ಸವ ನಡೆದು, ವಿವಾಹವೇ ಉತ್ಸವ, ಇದು ಮಹಾ ಉತ್ಸವ. ಆಸ ರಾಜ ತುಷ್ಟೋ ಅಭವತ್, ತುಷ್ಟ ಅಭವತ್. ರಾಜನಿಗೆ ಭಾರಿ ಸಂತೋಷವಾಗೋಯ್ತು. ಯಾಕೆ ಎಲ್ಲಿಂದ ಯೋಚನೆ ಅಲ್ಲೆಲ್ಲ ಮಾಡ್ಕೊಂಡು ಏನೇನೋ ಮಾಡಿ ಕೊನೆಗೆ ಎಲ್ಲಿ ಬಂತು, ಕೊನೆಗೆ ಅಂದುಕೊಂಡಾಗ ಆಯ್ತು. ದೃಪದರಾಜನ ವಿಶ್ವಾಸ ಆಗಿತ್ತಲ್ಲ, ಅದಕ್ಕೆ ಹೇಳಿ ಶ್ರದ್ಧಾ ಹಿ ಪರಮಾಗತಿ. ಶ್ರದ್ಧೆ ಒಂದು ಬಹಳ ಮುಖ್ಯವಾದದ್ದು. ಶ್ರದ್ಧೆ ಇಲ್ಲದೆ ಹೋದರೆ ಯಾವ ಕೆಲಸನೂ ಸರಿಯಾಗಿ ಆಗೋದೇ ಇಲ್ಲ, ಮುಟ್ಬೇಕಾದ್ರೆ ಮುಟ್ಟೋದೂ ಇಲ್ಲ. ಶ್ರದ್ಧೆ ಇಲ್ಲದೆ ಯಾವ ಕೆಲಸ ಮಾಡಿದ್ರೆ ಅರ್ಥನೇ ಇಲ್ಲ. ಹೇಳ್ತಾರೆ ಅಗ್ನ್ಯಶ್ಚ ಅಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯ. ಅವನಿಗೆ ತಿಳುವಳಿಕೆ ಇಲ್ಲ, ಅವನಿಗೆ ಫಲ ಇಲ್ಲ, ನಾಶನೇ. ಅವನಿಗೆ ಶ್ರದ್ಧೆ ಇಲ್ಲ, ಅವನಿಗೂ ಕೂಡ ಏನಿಲ್ಲ, ನಾಶನೇ. ಇದು ಅರ್ಥ ಮಾಡಿಕೊಂಡ್ರೆ ಯಾವ ಕಾಲಕ್ಕೂ ಶ್ರದ್ಧೆ ಇಲ್ಲದೆ ಕೆಲಸ ಮಾಡಿದ್ರೆ ಅರ್ಥ ಇಲ್ಲ. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಉಪನಿಷತ್ ಹೇಳಿ ಯಾವುದನ್ನು ತಿಳ್ಕೊಂಡು ಮಾಡ್ತಾನೆ, ಶ್ರದ್ಧೆಯಿಂದ ಮಾಡ್ತಾನೆ, ಮತ್ತು ವಿದ್ಯೆಯ ಶ್ರದ್ಧೆಯ ಉಪನಿಷದ ಶಾಸ್ತ್ರೋಕ್ತವಾಗಿ ಮಾಡ್ತಾನೆ, ಅವನಿಗೆ ಪೂರ್ಣ ಸಿದ್ಧಿ ಬರುತ್ತೆ ಅಂತ ಹೇಳ್ತಾರೆ. ಒಂದು ಮಿಸ್ ಆದರೂ ಏನಾಯ್ತು, ಅಲ್ಲಿಗೆ ಪರದಲ್ಲಿ ದೋಷ ಬರುತ್ತೆ. ಉಪನಿಷತ್ ಅಂದರೆ ಶಾಸ್ತ್ರ, ಶಾಸ್ತ್ರೋಕ್ತ ರೀತಿಯಲ್ಲಿ ಮಾಡ್ತಾನೆ. ಉಪನಿಷತ್ ಹೇಳಿದ ಹಾಗೆ, ಗುರುಗಳು ಉಪನಿಷತ್ ಮಾಡಿದ ಹಾಗೆ ಅಂತ ಅರ್ಥ. ಉಪನಿಷತ್ ಯಾತಕ್ಕೆ ಪಕ್ಕದ ಕಿವಿಗೆ ಹೇಳ್ತಾರಲ್ಲ, ಅದಕ್ಕೆ ಉಪನಿಷತ್ ಅತ್ಯಂತ ರಹಸ್ಯವಾದಂಥ ವಿದ್ಯೆ ಅಂತ ಅರ್ಥ. ಸ್ವತೈಶ್ಚ ನಿಜೈಶ್ಚ ಸರ್ವೈಹಿ. ಅವರು ತನ್ನ ಮಕ್ಕಳು ಉಳಿದವರು ಎಲ್ಲರೂ ಕೂಡ ಪೌರೈಹಿ ಜಾನಪದಕೈಹಿ ಯಥೈವ ರಾಮೆ. ಪಟ್ಟಣಿಗರು ಜಾನಪದಿಕರು. ಇವರು ನಿಜೈಶ್ಚ ಸರ್ವೈಹಿ, ಪುರದಲ್ಲಿದ್ದವರು ಊರವರು, ಜಾನಪದಿಕ ದೇಶದವರು, ಬೆಂಗಳೂರಿನವರು, ಪುರದವರು, ಕರ್ನಾಟಕದವರು, ಅದೇನಾದರೂ ದೇಶ ಕರ್ನಾಟಕ ಪ್ರದೇಶ, ಇದು ಭಾರತ ದೇಶ, ಇದು ಪೂರ್ತಿ ದೊಡ್ಡದಾಯಿತು, ಪ್ರಪಂಚದವರು ಎಲ್ಲ ಸೇರಿ. ರಾಮೇ ದತ್. ಎಷ್ಟು ಮಟ್ಟಿಗೆ ಸಂತೋಷ ಆಯಿತು ಆ ಪ್ರಸಂಗದಲ್ಲಿ ಅಂದರೆ, ಯಥೈವ ರಾಮೇ ದತ್ವಾ ಸುತಾಂ ಜನಕಃ ಆಪ ಬುಧಂ ತತು. ತನ್ನ ಪುತ್ರಿಯಾದಂಥ ಸೀತಾದೇವಿಯನ್ನು ರಾಮದೇವರಿಗೆ ಕೊಟ್ಟು ಜನಕರಾಜ ಯಾವ ಸಂತೋಷವನ್ನು ಪಟ್ಟನೋ ಅಂಥ ಸಂತೋಷ ಇತ್ತು. ಏನಿದು ಉಪವಿ ಅಲಂಕಾರ ಇತ್ತು, ಅದು ಇನ್ನೂ ದೊಡ್ಡದು. ಯಾಕೆ ಸಾಕ್ಷಾತ್ ಲಕ್ಷ್ಮೀನಾರಾಯಣ. ಇಲ್ಲೇನಾಗಿದೆ, ಭಾರತೀಯ ಆಯುಧ, ಭಾರತೀಯ ರಮಣ ನೆಕ್ಸ್ಟ್ ಇದು. ಅಂದರೆ ಆ ಕಲ್ಯಾಣ ಈ ಕಲ್ಯಾಣನೇ ನೆಕ್ಸ್ಟ್. ಇನ್ಯಾವ ಕಲ್ಯಾಣ ಯಾವುದಕ್ಕೆ ಕಂಪೇರ್ ಮಾಡಬಾರ್ದು, ಇದು ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಅದು ಲಕ್ಷ್ಮೀ ಪರಿಣಯ, ಇದು ಸರಸ್ವತಿ ಪರಿಣಯ. ಅದು ಸಂಪತ್ತು, ಮೋಕ್ಷ, ಇದು ವಿದ್ಯೆ. ಅರ್ಥ ಮಾಡಿಕೊಂಡ್ರೆ ಮಹೋತ್ಸವ ಸಂಬಂಧ ಬಹಳ ಮುಖ್ಯವಾದ ಅಂಶ. ಉದ್ವಾಹ್ಯ ತತ್ರ ದಿವಸತ್ಸು ಚ ಪಾಂಡವೇಶು ಶ್ರುತ್ವೈವ ರಾಮ ಸಹಿತ ಯಾದವೈಶ್ಚ ಬರಹಂ ಬಹುಲಂ ಸ ಕೃಷ್ಣ ಆಯಾತ್ ಬುಧೈವ ಪೃಥಯ ಸಹಿತೋ. ಉದ್ವಾಹ್ಯ ತತ್ರ ನಿವಸತ್ಸು ಚ ಪಾಂಡವೇಶು ಶ್ರುತ್ವಾ ಏವ ರಾಮ ಸಹಿತ ಸಹ ಯಾದವೈಃ ಚ ಆದಾಯ ಪಾರಿಬರ ಬಹುಲಂ ಸಹ ಕೃಷ್ಣ ಆಯಾತ್ ಬುಧೈವ ಪೃಥಯ ಸಹಿತಾಂಚ ಪಾರ್ಥ. ಉದ್ವಾಹ್ಯ ತತ್ರ ನಿವಸತ್ಸು ಚ ಪಾಂಡವೇಶು. ಉದ್ವಾಹ್ಯ ವಿವಾಹ ಪೂರೈಸಿಕೊಂಡು, ತತ್ರ ಅಲ್ಲಿ ದೃಪದರಾಜನ ಪಟ್ಟಣದಲ್ಲಿ, ಪಾಂಡವೇಶು ನಿವಸತ್ಸು ಪಾಂಡವರೆಲ್ಲ ವಾಸ ಮಾಡ್ತಿರ್ಬೇಕಾದ್ರೆ, ರಾಮಸಹಿತ ಸಹ ಯಾದವೈಶ್ಚ ಆದಾಯ. ಕೃಷ್ಣ ಬಂದ ಅಲ್ಲಿಗೆ. ಮದುವೆ ಕಾಲಕ್ಕೆ ವೇದವ್ಯಾಸದೇವರಿದ್ದಾರೆ, ಈಗ ಕೃಷ್ಣ ಬರ್ತಾನೆ, ಯಾದವರ ಸಮೇತ ಬರ್ತಾನೆ. ಆದಾಯ ಪಾರಿಬರಹಂ ಬಹುಲಂ. ಪಾರಿಬರಹ ಅಂದರೆ ಉಡುಗೊರೆ. ಉಡುಗೊರೆಗಳನ್ನು ಬಹುಲಂ ಬಹಳಷ್ಟು ದೇವ್ರು ಕೊಟ್ಟಾಗ ಯಾರು ಕೊಡ್ತಾರೆ, ಅದು ಉಡುಗೊರೆ ತಂದುಬಿಟ್ಟು ಅವರ ಅಪ್ಪ ದೃಪದರಾಜ ಕೊಟ್ಟದೆಲ್ಲ ಲೆಕ್ಕಕ್ಕಿಲ್ಲ, ಅದನ್ನು ಕೊಟ್ಟರು. ಸಹ ಕೃಷ್ಣ ಆಯಾ ಕೃಷ್ಣ ಸಹ ಕೃಷ್ಣ ಆ ಕೃಷ್ಣ ಯಾದವ ಕೃಷ್ಣ ಬಂದ ಇಲ್ಲಿಗೆ. ಬುಧೈವ ಪೃಥಯ ಸಹಿತಾಂಚ ಪಾರ್ಥಾನ್. ಅತ್ಯಂತ ಸಂತೋಷದಿಂದ ಪೃಥಯ ಸಹಿತಾಂಚ ಪಾರ್ಥಾನ್ ದೃಷ್ಟ್ವೈವ. ಕುಂತಿ ಮತ್ತು ಪಾಂಡವರನ್ನು ನೋಡಿಬಿಟ್ಟು, ದೃಷ್ಟ್ವೈವ ತಮ್ಮ ಮುದುರಾಶು ಕುರು ಪ್ರವೀರಾಹ ಆಸ್ತಿಷ್ಯ ಕೃಷ್ಣಮಥನೆ ಮುರಸೌ ಚ ಕೃಷ್ಣಾಂ ದೃಷ್ಟ್ವಾ ಪ್ರದಾಯ ಗೃಹಯೋಗ್ಯ ಸಮಸ್ತ ಭಾಂಡಂ ಸೌವರ್ಣಮೇಭ್ಯ ವರುಭೂಷಣಮಚ್ಯುತೋದಾತ್. ದೃಷ್ಟ್ವೈವ ತಂ ಮೂದುಹು ಆಶು ಕುರು ಪ್ರವೀರಾಹ. ಕೃಷ್ಣನ ನೋಡಿದ ತಕ್ಷಣ ಪಾಂಡವರಿಗೆ ಭಾರಿ ಭಾರಿ ಖುಷಿಯಾಗೋಯಿತು. ಮುದುಹು ಆಶು ಕುರು ಪ್ರವೀರಾಹ ಆಸ್ತಿಷ್ಯ ಕೃಷ್ಣಮ್ಮಥ ನೇಮುಹು ಅಸೌಚ ಕೃಷ್ಣ. ಆಲಿಂಗನ ಮಾಡಿಕೊಂಡು ನಮಸ್ಕಾರವನ್ನು ಮಾಡಿದರು.
ಅಸೌಚ ಕೃಷ್ಣಾಂ ದೃಷ್ಟ ಅರ ದ್ರೌಪದಿ ದೇವಿಯನ್ನು ನೋಡಿ ಕೃಷ್ಣ ಏನು ಮಾಡ್ತಾನೆ, ದೃಷ್ಟ ಪ್ರದಾಯ ಗೃಹಯೋಗ್ಯ ಸಮಸ್ತ ಭಾಂಡಂ, ಮನೆಗೆ ಬೇಕಾದ ಎಲ್ಲ ಪದಾರ್ಥರು ಕೃಷ್ಣ ಕೊಡ್ತಾನೆ. ಯಾರು ಕೊಡ್ಬೇಕಾದ ತಂದೆ ಭಾಂಡ, ಗೃಹಯೋಗ್ಯ ಸಮಸ್ತ ಭಾಂಡಂ, ಮನಸ್ಸು ಏನೇನು ಯೋಗವಾಗಿರುತ್ತೆ ಮನೆಗಳಿಗೆ ಅಷ್ಟೆಲ್ಲ ಕೊಟ್ಟರು. ಎಂಥದ್ದು ಸೌವರ್ಣವೆಲ್ಲ ಸುವರ್ಣದ್ದು, ಬೇರೆ ಯಾವುದೂ ಇಲ್ಲ, ಕಡಿಮೆ ಇಲ್ಲ, ಅಷ್ಟು ಕೊಡೋಕ್ಕೆ ಸಾಧ್ಯ ಇಲ್ಲ. ಬೇರೆಯವ್ರು ಕೊಡೋದಕ್ಕೂ ದೇವ್ರು ಕೊಡೋದಕ್ಕೂ ಭಾಳ ವ್ಯತ್ಯಾಸ. ಸೌವರ್ಣಂ ಏಭ್ಯ, ಯಾರಿಗೆ? ಉರುಭೂಷಣಂ, ಸೌವರ್ಣ ಭಾಂಡಗಳು ಮತ್ತು ಸೌವರ್ಣದ ಭೂಷಣಗಳು. ಉರು ಅಂದರೆ ಶ್ರೇಷ್ಠ, ಉರು ಅಂದರೆ ಹೆಚ್ಚು, ಭಾರಿ ಹೆಚ್ಚು ಉಡುಗೊರೆ, ಭಾರಿ ಸಂಖ್ಯೆಯಲ್ಲಿ ಅತ್ಯುತ್ತಮವಾದನ್ನು ದೇವರು ಕೊಟ್ಟ. ಇಲ್ಲ, ಸೌವರ್ಣ ಶಬ್ದಕ್ಕೆ ಎರಡು ಅರ್ಥ. ಒಂದರ್ಥ ಏನೋ ಈ ಕಡೆ ಅನ್ವಯ ಮಾಡಿಕೊಂಡ್ರೆ ಯಾವ್ಯಾವುದನ್ನ ಇವತ್ತು ಎಷ್ಟೋ ಮಠಗಳಲ್ಲಿ ದೇವರ ನೈವೇದ್ಯ ಮಾಡೋ ಪದಾರ್ಥ ಮಾತ್ರ ಚಿನ್ನದ ಪಾತ್ರೆಯಲ್ಲೇ ಮಾಡ್ತಾರೆ. ಕೆಲವು ಮಠಗಳಲ್ಲಿ ದೇವ್ರಿಗೆ ಮಾಡೋದು ಅನ್ನ ಇದೆಲ್ಲ ಮತ್ತೆ ಅದನ್ನ ಪ್ರತ್ಯೇಕ ಇರುತ್ತೆ. ಅದು ನೈವೇದ್ಯ ಮಾಡೋಕ್ಕಾದ್ರೆ ಸುವರ್ಣ ತಟ್ಟೆಯಲ್ಲಿ ಇಡ್ತಾರೆ. ಆ ಥರ ಆ ರೀತಿ ಕೊಟ್ಟಿದ್ದು. ಯಾವುದು ಸುವರ್ಣನ ಕೊಡ್ಲಿಕ್ಕೆ ಬರುತ್ತೆ ಅದಿಷ್ಟು ಕೂಡ. ನಾವು ಸ್ಟೀಲಲ್ಲಿ ಕೊಡೋದ್ರೆ ದೇವ್ರಿಗೆ ಸುವರ್ಣದಲ್ಲಿ ಕೊಡಿ, ಅಷ್ಟು ತಿಳ್ಕೊಂಡ್ರೆ ಸಾಕು. ಲೋಟ ತಟ್ಟೆಯಲ್ಲೇ ಬೇಕಲ್ಲ ಅವೆಲ್ಲ ಕೂಡ. ಬಂಗಾರ ತಟ್ಟೆ ಅದು ಸೌವರ್ಣ ಸ್ಥಾಲಿವರೆ ಹೇಳೋದೇ ಹಾಗೆ ನಾವು. ಆ ರೀತಿ ಭಗವಂತ ಕೊಟ್ಟಿದ್ದಾನೆ. ಸೌವರ್ಣ ಯೋಗ್ಯ ಸೌವರ್ಣ ಮೇಭ್ಯ. ಇನ್ನು ಭೂಷಣಗಳೆಲ್ಲ ಸುವರ್ಣತೆ, ಆಮೇಲೆ ಮಾತೇ ಇಲ್ಲ. ಅಚ್ಯುತಃ ಅದ ಅಚ್ಯುತಃ ಕೃಷ್ಣನಿಗೆ ಕಡಿಮೆ ಆಗ್ಬಿಡ್ತಾ ಕೊಟ್ಟಿದ್ದಕ್ಕೆಂದ್ರೆ ಚ್ಯುತಿ ಇಲ್ಲ ದೇವರಿಗೆ. ಸಮುದ್ರ ಎಷ್ಟು ನೀರು ತಗೊಂಡ್ರೆ ಸಮುದ್ರ ಹೇಗಿರುತ್ತೆ ಹಾಗೇ ಇರುತ್ತೆ. ಗುಣ ಸಮುದ್ರ. ಅದರಿಂದ ಪರಮಾತ್ಮ ಅಷ್ಟು ಕೊಟ್ಟರು ಕೂಡ ದೇವರಿಗೆ ಕಡಿಮೆ ಆಯ್ತಾ ಎಂದು ಕೂಡ ಕಡಿಮೆ ಆಗಿ ಒಬ್ರು ಇನ್ನೊಬ್ರಿಗೆ ಕೊಟ್ಟ ತಕ್ಷಣ ಏನಾಗುತ್ತೆ ಅವರಿಗೆ ನಮ್ಮ ಪ್ರಕಾರ ಕಡಿಮೆ ಆಗುತ್ತೆ. ಅದು ವಿದ್ಯೆ ಕೊಟ್ಟರೆ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಇದು ವಿದ್ಯೆ ಹೇಗೆ ಜಾಸ್ತಿ ಆಗುತ್ತೋ ಹಾಗಾಗಿ ಇಲ್ಲಿ ಕೃಷ್ಣ ಏನು ತೋರಿಸ್ತಾನೆ ಇದರಿಂದ ಏನು ಅವೇ ಕೃಷ್ಣನ ವ್ಯಯ ಇಲ್ಲ, ಆದ್ದರಿಂದ ಹಾಗಿದ್ದಾನೆ. ಇನ್ನೊಂದು ಸಾರಸ ಏನಂದರೆ ಇದೇನು ಭಾರತೀ ಕಲ್ಯಾಣ, ಸರಸ್ವತಿ ಕಲ್ಯಾಣ. ಕೃಷ್ಣ ಒಂದು ಐಶ್ವರ್ಯವನ್ನು ಕೊಟ್ಟ. ವಿದ್ಯೆ ಇದ್ದಲ್ಲಿ ಏನು ಬರುತ್ತೆ ಅಂತಾಯ್ತು? ಸಂಪತ್ತನ್ನು ಯಾರು ದೇವರು ಕೊಡ್ತಾರೆ, ಆಟೋಮೆಟಿಕ್ ಅಲ್ಲ, ದೇವ್ರು ಕೊಡ್ತಾರೆ ಅಂತ. ಅದಕ್ಕೆ ಶ್ರೀಕರತ್ವೇ ವಯವೇವ ಸಾಕ್ಷಿಣ ವಾದಿರಾಜ ಸ್ವಾಮಿ ಬರೋದು ಶ್ರೀಧಾಗ್ರಂಥ ಶ್ರೀಕರಹ. ಇದಕ್ಕೆ ಯಾರು? ನಾನೇ ಸಾಕ್ಷಿ ಅಂತೇಳಿ, ತಾವೇ ಸಾಕ್ಷಿ. ಇದಕ್ಕೆಲ್ಲ ಇವೆಲ್ಲ ಸಾಕ್ಷಿಗಳು. ಸೊ ವಿದ್ಯೆ ಸರಿಯಾದ ವಿದ್ಯೆ ಇದ್ರೇ ಮಹತ್ವ ಇರುತ್ತೆ. ಯಾವುದೋ ಒಂದು ವಿದ್ಯೆ ಆ ಕಾಲಕ್ಕೆ ಆ ವಿದ್ಯೆಗೊಂದು ಬೆಲೆ ಇದೆ. ಇನ್ನೂ ವಿದ್ಯೆ ಜಾಸ್ತಿ ಆಗ್ತಾ ಅದೇನಾಗುತ್ತದೋ ಭಾರಿ ಬೆಲೆ ಬರುತ್ತೆ. ವೇದಾಂತ ವಿದ್ಯೆ ಅಂದ್ರೇನು? ಸಾಕ್ಷಾತ್ ಸರಸ್ವತಿ ಅಂದರೆ ಸಕಲ ವೇದಾಭಿಮಾನಿ, ಚತುರ್ವದನ ರಾಣಿ, ನಿಗಮ ಪ್ರತತಿಗಳಿಗೆ ಅಭಿಮಾನಿ. ಅವರ ವಿದ್ಯೆ ದೇವರಿಗೆ ಅತ್ಯಂತ ಪ್ರಿಯವಾದದ್ದು. ವೇದಗಳಿಂದ ಶಾಸ್ತ್ರ ಯೋನಿತ್ವಾದ್ದರಿಂದ ಶಾಸ್ತ್ರಾಭಿಮಾನಿ ದೇವತೆಯ ವಿವಾಹದ ಕಾಲಕ್ಕೆ ತಾನು ಬಂದು ಅಷ್ಟೆಲ್ಲ ಕಾಣಿಕೆ ಕೊಟ್ಟ ಅಂತ ಹೇಳಿದರೆ ವಿದ್ಯೆಯಿಂದ ಏನು ಎಷ್ಟೊತ್ತಿ ಗೊತ್ತ, ವಿದ್ಯೆಗೆ ರಾಜರಿಗಿಂತ ಜಾಸ್ತಿ ವೈಭವ ಅಂತ ಹೇಳಿಬಿಡ್ತಾರೆ. ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ. ವಿದ್ವಾಂಸರೆಲ್ಲ ವಿಜಯನಗರ ಹಾಳಾಯಿತು, ತಿಮ್ಮಣ್ಣ ಭಟ್ರು ಸೀದಾ ಇದು ಕೊಟ್ಟರು ಕಂಚಿ ಕಡೆಗೆ. ಯಥಾಪರ ದೊಡ್ಡ ವೈಭವ ಹಾಗೇನೆ, ಏನು ಯೋಚನೆ ಇಲ್ಲ. ಆ ರಾಜಮನೆತನದವ್ರಿಗೆ ಪದ್ಧತಿ ಆಯಿತು, ಆ ಕಡೆ ಇಲ್ಲ. ಇವತ್ತು ಸ್ವದೇಶಿ ಪೂಜ್ಯತೆ ರಾಜ ಅಂತ ಕೂಡ ಹೇಳೋಗಿಲ್ಲ, ಆ ಕಾಲ ಇದೆ ಈಗ. ರಾಜನಿಗೆ ತನ್ನ ರಾಜ್ಯದಲ್ಲೂ ಕೂಡ ಏನಿಲ್ಲದೆ ಇರಬಹುದು, ಗೌರವ ಇಲ್ಲದೆ ಇರಬಹುದು. ಅದು ವಿದ್ವಾಂಸನಿಗೆ ಏನಾಗುತ್ತೆ? ಇಲ್ಲಿ ಹೋದ್ರೂ ಕೂಡ ಅದು ಇವ್ರಿಗೆ ಒಂದೇ ರಾಜ್ಯ, ಅವ್ರಿಗೆ ಜಗತ್ತೇ ರಾಜ್ಯ ಅಂತ ಹೇಳಿ ಸರ್ವತ್ರ ಪೂಜ್ಯ. ವಿದ್ವತ್ತಿನ ಮಹತ್ವ ಇದೆ. ಅದು ಯಾವುದೇ ಸಂಪತ್ತಿಗಿಂತ ಯಾವ್ದು ದೊಡ್ಡದೋ ವಿದ್ಯೆ ದೊಡ್ಡದು, ಅದು ಸಂಪಾದನೆ ಮಾಡಬೇಕು. ಮತ್ತು ಮಕ್ಕಳಿಗೆ ಏನು ಆಸ್ತಿ ಕೊಟ್ಟಿರೋದು ಹೋಗೋ ಆಸ್ತಿನೇ, ಒಳ್ಳೆ ವಿದ್ಯೆ ಕೊಡ್ಬೇಕು. ಅವಾಗ ಏನಾಗುತ್ತೆ? ಅಕ್ಷಯ ಸಂಪತ್ತು ಕೊಟ್ಟಾಗ, ಅಕ್ಷಯ ಸಂಪತ್ತು. ಅದು ತುಂಬ ಜನಕ್ಕೆ ಅರ್ಥ ಆಗೋದಿಲ್ಲ. ಎಲ್ಲ ಮಕ್ಕಳಿಗೆ ಆಸ್ತಿ ಮಾಡಿಟ್ಬಿಟ್ಟಿರ್ತಾರೆ, ಯಾವನು ಹೊಡ್ಕೊಂಡು ಹೋಗ್ತಾರೆ, ಅವ್ರು ಓದಿ ಹಾಗೆ ಕೂತ್ಕೊಂಡು ಹಾಳಾಗ್ಬಿಡ್ತಾರೆ. ಅದು ಒಳ್ಳೆ ಜ್ಞಾನ ಕೊಡೋದು, ಸಂಪಾದನೆ ನಿಂದೆ ಅದೆಲ್ಲ ಕೊಡೋದಿಲ್ಲ, ಜ್ಞಾನ ಮಾತ್ರ ಕೊಡಿಸ್ತೇನೆ ಅಂತ ಆ ಒಂದು ಭಾವನೆ ಇರುತ್ತೆ. ದೃಷ್ಟೈವ ತಮ್ಮ ಮಮುತುರಾಶು ಕುರುಪ್ರವೀರಾಹ ಆಶ್ಲಿಷ್ಯ ಕೃಷ್ಣಮಥತೆ ಮುರಸೌ ಚ ಕೃಷ್ಣಾಂ ದೃಷ್ಟ್ವಾ ಪ್ರದಾಯ ಗೃಹಯೋಗ್ಯ ಸಮಸ್ತ ಭಾಂಡಂ ಸೌವರ್ಣಮೇಭ್ಯಃ ಗುರುಭೂಷಣಮಚ್ಯುತೋದಾತ್ ದೇವಾಂಗಯೋಗ್ಯ ಶುಭಕುಂಡಲಹಾರ ಮೌಲಿ ಕೇಯೂರವಸ್ತ್ರ ಸಹಿತಾನ್ಯುರುಭೂಷಣಾನಿ ಷಣ್ಣಾಂ ಪೃಥಕ್ ಪೃಥಗದಾತ್ ಪೃಥಗೇವ ಯೋಗ್ಯಾನ್ ಅನ್ಯದ್ದದಾವಥ ಪಿತೃಶ್ವಸುರಾತ್ಮಯೋಗ್ಯಂ. ದೇವಾಂಗಯೋಗ್ಯ ಎಂಥದ್ದು ಕೊಟ್ಟ ಕೃಷ್ಣ? ದೇವಾಂಗಯೋಗ್ಯ ಶುಭ ಕುಂಡಲ ಹಾರ ಮೌಲಿ ಕೇಯೂರ ವಸ್ತ್ರ ಸಹಿತಾನಿ ಉರುಭೂಷಣಾನಿ ಷಣ್ಣಾಂ ಪೃಥಕ್ ಪೃಥಕ್ ಕದಾತ್ ಪೃಥಕ್ಕೇವ ಚ ಯೋಗ್ಯಾನಿ ಅನ್ಯ
ಅನ್ಯದದಾವ್ ಅಥ ಪಿತೃಶ್ವಸು ಆತ್ಮಯೋಗ್ಯಂ. ದೇವಾಂಗ ಯೋಗ್ಯ ದೇವತೆಗಳಾದ್ದರಿಂದ ದೇವತೆಗಳ ಅಂಗಕ್ಕೆ ಯೋಗ್ಯವಾಗತಕ್ಕಂತಹ ಶುಭ ಕುಂಡಲ, ಹಾರ, ಮೌಲಿ, ಕೇಯೂರ, ವಸ್ತ್ರ. ಇಷ್ಟು ಹಾರ ವಸ್ತ್ರ ಅಂತ ಹೇಳಿ ರೇಷ್ಮೆಯಿಂದ ಅತ್ಯುತ್ತಮವಾದ ವಸ್ತ್ರಾದಿಗಳನ್ನು ಕೃಷ್ಣ ಕೊಟ್ಟ. ಸಹಿತಾನಿ ಉರುಭೂಷಣಾನಿ, ಜೊತೆಗೆ ದೊಡ್ಡ ಹೆಚ್ಚಿನ ಸಂಖ್ಯೆಯ ಹೆಚ್ಚಿನ ಮೌಲ್ಯದ ಭೂಷಣಗಳನ್ನು ಕೊಟ್ಟ. ಯಾರಿಗೆ? ಷಣ್ಣಾಂ ಪೃಥಕ್ ಪೃಥಕ್ ಅಂತ 6 ಜನಕ್ಕೂ ಕೂಡ. 5 ಜನ ಪಾಂಡವರು, ದ್ರೌಪದಿ, ಅವರೆಲ್ಲ ಪ್ರತ್ಯೇಕವಾಗಿ ಕೊಟ್ಟ. ಇದು ಇನ್ನೊಂದು ವಿಶೇಷ. ಪ್ರತ್ಯೇಕ ಕೊಟ್ಟ ಅಂತ ಹೇಳಿ ಒಳಗೆ ದೇವತಾ ಸ್ತ್ರೀಯರಿಗೂ ಕೂಡ ಅವರಿಗೆ ಮುಟ್ಟಬೇಕು, ಆ ರೀತಿ ಕೊಟ್ಟಿದ್ದಾನೆ. ಪೃಥಗೇವಚ ಯೋಗ್ಯಾನಿ ಅನ್ಯದದೌ ಅಥ. ಪೃಥಕ್ ಕೊಟ್ಟುಬಿಟ್ಟು ಪಿತೃಶ್ವಸು ಸೋದರತ್ತೆ ಯಾರೋ ಕುಂತಿಗೆ ಪ್ರತ್ಯೇಕವಾಗಿ ಕುಂತಿಗೂ ಕೊಟ್ಟ. ಆತ್ಮಯೋಗ್ಯಂ, ಅವಳಿಗೆ ಯೋಗ್ಯವಾದಂಥ ಉಡುಗೊರೆಯನ್ನು ಅವಳಿಗೂ ಕೊಟ್ಟ. ಕುಂತಿಗೆ ಒಂದು ವಿಶೇಷ. ವಿಧವೆ ಆಕೆ. ವಿಧವೆಯರು ಭಾರಿ ಕೆಟ್ಟದಾಗಿ ಕಾಣ್ತಾರೆ. ಇದೆಲ್ಲ ಮಹಾಭಾರತ ಓದಿದಾಗ ಎಲ್ಲೂ ಕೃಷ್ಣ ಏನು ಮಾಡೋದಿಲ್ಲ. ವೇದವ್ಯಾಸರು ಕೃಷ್ಣ ಇಬ್ಬರು ಕುಂತಿಗೆ ಸೂಕ್ತವಾದಂಥ ಆಧಾರವನ್ನು ತೋರಿಸ್ತಾರೆ. ವಿಧವೆಯರಲ್ಲಿ ಕೆಲವು ಕರ್ಮಗಳಿಗೆ ಅರ್ಹತೆ ಇಲ್ಲ ಅಷ್ಟೇ ಹೊರತು ಅವರು ಏನಂತ ತಿಳ್ಕೊಬಾರದು. ಅವರನ್ನ ಪಾಪಿಗಳು ಆ ರೀತಿ ಇದ್ದಾವೆ. ಎದುರು ಓಡಾಡಿದ್ರೆ ಮೇಲಿಗೆ ಆಧಾರ ಮಾಡಿ ತಪ್ಪದು. ಒಂದು ಸ್ಟೇಜಲ್ಲಿ ಅಷ್ಟೇ, ಆ ಕಾಲ ಮುಗಿದ ಮೇಲೆ ಪಿತೃ ಇವರು ಏನು ತಿಳ್ಕೊಂಡ್ಬಿಡ್ತಾರೆ. ಆಮೇಲೆ ಬರೀ ಈಗ ಹಿಂದಿನ ಟೋಸ್ತಿತ್ತು ವಿಧವೆಯರು ಬರೀ ಕೆಲಸ. ಅವ್ರು ಎಲ್ಲೂ ಕೂಡ ಈ ಕಡೆ ಬರ ಹಾಗೆ ಇಲ್ಲ. ಆ ರೀತಿ ಸೂಕ್ತ ರೆಸ್ಪೆಕ್ಟ್. ಅಟೆಂಡರಿಗೂ ಒಂದು ಗೌರವ ಇದೆ ಇಲ್ಲ ಆಫೀಸ್ಗಳಲ್ಲಿ. ಆ ಥರ ಮನೆಯಲ್ಲಿ ಎಲ್ಲರಿಗೂ ಕೂಡ ಒಂದು ಗೌರವ ಕೊಡಲೇಬೇಕು. ಯಾಕೆ ದೇವರ ಕಡೆ ಎಲ್ಲರಲ್ಲೂ ದೇವರಿದ್ದಾನೆ. ವಿಷ್ಣೋರ್ ಗೃಹತ್ವ ಬುದ್ಧ್ಯಾತು ದಯಾ ಕಾರ್ಯ ವಿಚಕ್ಷ್ಯ. ವಿಷ್ಣು ದೇವರ ಸನ್ನಿಧಾನ ಇದೆ ಅಂದಮೇಲೆ ನಾವು ಸೂಕ್ತ ರೆಸ್ಪೆಕ್ಟ್ ಕೊಡಲೇಬೇಕು. ಅದನ್ನು ಜನ ಬಿಟ್ಟು ಬಿಡ್ತಾರೆ. ಅದಕ್ಕೆ ಆಚಾರ್ಯ ಬಗ್ಗೆ ಒತ್ತಿ ಹೇಳ್ತಾರೆ. ಕುಂತಿಗೆ ಸ್ವತಃ ಕೃಷ್ಣ ಕೊಟ್ಟಿದ್ದ, ಯಾರ ಕೈಲೂ ಕೊಡಿಸಿದ್ದು ಕೂಡ ಅಲ್ಲ, ತಾನೇ ಕೊಟ್ಟ ಕೃಷ್ಣ. ಷಣ್ಣ ಇಲ್ಲಿ ಮೊದಲು ಸ್ತ್ರೀಯರಿಗೆ ಕೊಟ್ಟ ಒಂದು ಪಾಯಿಂಟ್, ಆದರೆ ವಿಧವೆಗೂ ಕೊಟ್ಟ ಅಂತ ಇನ್ನೊಂದು ಪಾಯಿಂಟ್. ಅವರಿಗೆ ಯೋಗ್ಯವಾದ್ರೆ ಕೊಡಬೇಕು ಅಷ್ಟೇ ಹೊರತು ಇದ್ರ ಕೊಡೋದಲ್ಲ. ಎಲ್ಲ ಕೊಡೋದು ಅಂತ ಹೇಳಿದ್ರೆ ಅವರವ್ರಿಗೆ ಯೋಗ್ಯವಾದ ಎಲ್ಲ ಕೊಡೋದು ಅಂತ. ಆತ್ಮಯೋಗ್ಯಂ ಇನ್ನೊಂದು ಅರ್ಥ. ಆತ್ಮಯೋಗ್ಯಂ ಅಂದ್ರೆ ಏನು? ತನ್ನಗೆ ತಕ್ಕಂತೆ. ನೀವು ಕೊಟ್ಟು ಯಾರೋ ಕೊಡ್ತಾರೆ, ಅವ್ರು ತಮ್ಮ ಯೋಗ್ಯತೆ ತಕ್ಕಂತೆ ರಾಜ ಬಂದವನು ಏನು ಕೊಡೋದಿಲ್ಲ, ಸಣ್ಣ ಪುಟ್ಟೆಲ್ಲ ಕೊಡೋದಿಲ್ಲ. ಏನು ಕೊಡ್ತಾನೆ? ರಾಜರು ಕೊಟ್ಟರೆ ಇದೆಲ್ಲ ಸಣ್ಣ ಪುಟ್ಟರು ಕೊಡೋದಿಲ್ಲ. ಎಷ್ಟು ಕೊಡ್ತಾರೋ ಅವರು ದೊಡ್ಡದೇ ಕೊಡ್ತಾರೆ. ತಗೊಳ್ಳೋರ ಯೋಗ್ಯತೆ ಒಂದು, ಆದರೆ ಕೊಡೋರ ಯೋಗ್ಯತೆ ಒಂದು. ದಾನದಲ್ಲಿ 2 ಗೊತ್ತಾಗುತ್ತೆ ನಮಗೆ. ಕೊಡೋರ ಯೋಗ್ಯತೆ ಎಷ್ಟು, ತಗೊಳ್ಳೋರ ಯೋಗ್ಯತೆ ಹೇಗಿರುತ್ತೆ. ಕೊಡೋರೇ ಭಾರಿ ದೊಡ್ಡವರು, ಯೋಗ್ಯತೆ ಭಾರಿ ಕಡಿಮೆ ಇದೆ, ಸ್ವಲ್ಪ ಕೊಡ್ತಾರೆ. ಯೋಗ್ಯತೆ ಜಾಸ್ತಿ ಇದೆ, ತಗೊಳ್ಳೋದು ಜಾಸ್ತಿ ಕೊಡ್ತಾರೆ. ಉಳಿದವ್ರಿಗೆ ಹೊರಸಕ್ಕೆ ಬರೋದಿಲ್ಲ, ಅಂಥದ್ದನ್ನು ಕೃಷ್ಣ ಕೊಟ್ಟ. ಅದರಿಂದ ಎಲ್ಲಿ ಬೇಕಾದ್ರೆ ಏನಾಗತ್ತದ ಕೆಲಸ ಇದೆ. ಇದು ಡಿಗ್ರಿ ಸರ್ಟಿಫಿಕೇಟ್ ಕೆಲಸದಿತ್ತು, ಇಲ್ಲೇ ಕೊಡಬೇಕು ಅಂತೇನೇ ಇಲ್ಲ. ಮತ್ತೆ ಸರ್ಟಿಫಿಕೇಟ್ ಸೊ ಬ್ರಾಹ್ಮಣ ಕೊಡೋದು ಏನು ಕೊಡ್ತಾನೆ? ಆಶೀರ್ವಾದ ಕೊಡ್ತಾನೆ. ಅದರಿಂದ ಆಶೀರ್ವಾದ ಕೊಟ್ಟು ಆಗ್ಬೋದು. ಚಾಶಿಷೋ ಅಗ್ರ್ಯಾಹ ವ್ಯಾಸೋಪಿ ಅದಾದಿಹ ಪರತ್ರಚ. ಅವ್ರು ಕೊಡ್ತಕ್ಕಂಥ ಎಷ್ಟೇ ಐಶ್ವರ್ಯ ಹೋಗ್ಬಿಡ್ಬಹುದು. ಆಶೀರ್ವಾದ ಏನೇ ಆಗಿರುತ್ತದ ರಕ್ಷಾ ಕವಚ ಇದ್ದಾಗೆ. ಷಣ್ಣಾಂ ಪೃಥಗದ ರಕ್ತಾನಿ ಗೋ ಗಜ ತುರಂಗ ರಥಾನ್ ಸುವರ್ಣ ಭಾರಾನ್ ಬಹೂನಪಿ ದದೌ ಅಥ ಚ ಆಶಿಷೋ ಅಗ್ರ್ಯಾ ವ್ಯಾಸಃ ಅಪಿ. ಅಲ್ಲಿಗನ್ವಯ ಅದಾದಿಹ ಪರತ್ರಚ ಪಾರ್ಶ್ವತೋಪಿ. ಇಲ್ಲಿಗಷ್ಟೇ ಅಲ್ಲ, ಇಹ ಪರತ್ರಚ ಆಶೀರ್ವಾದ ಇಲ್ಲಿಗೂ ಆಮೇಲೂ ಬರಬೇಕು ಅಂತದನ್ನ ಕೊಟ್ಟರು. ಪಾರ್ಶ್ವತೋಪಿ ಭೂಷಾ ರಥ ಅಶ್ವ ಗಜ ರತ್ನ ಸುಕಾಂಚನ. ಸುಭದ್ರ ತನ್ನ ಮಗಳಿಗೋಸ್ಕರ ತಾನು ಕೊಟ್ಟು ಅದಷ್ಟು ಇಷ್ಟ ಹೇಳ್ಬಿಟ್ಟು ಕೃಷ್ಣ ಕೊಟ್ಟಿದ್ದೆಷ್ಟು ಇದು ಕೊಟ್ಟಿದ್ದೆಷ್ಟು ಭಾರಿ ಸ್ವಲ್ಪ ಲೆಕ್ಕ ಇತ್ತು. ಭೂಷಾ ರತ್ನ ಅಶ್ವ ಗಜ ರತ್ನ ಸುಕಾಂಚನ ಬೇಕಾದಷ್ಟು ಬಂಗಾರ ಇಷ್ಟ ದೇವರು ಕೊಟ್ಟಂತೆ ಕೊಡ್ಲಕ್ಕೆ ಮಾತ್ರ ಯಾರಿಗೂ ಸಾಧ್ಯನೇ ಇಲ್ಲ. ಕೊಟ್ಟಾಗ ಪಾರ್ಶ್ವತ ಅಂದ್ರೆ ಏನು? ವೃಷತ ರಾಜನ ಮಗ. ಅದಕ್ಕೆ ದ್ರುಪದ ರಾಜ ಏನಂತ ಇದೆ? ಪಾರ್ಶ್ವತ. ವೃಷತ ಅಪ್ಪನ ಹೆಸರು ಇಲ್ಲಿ ಬಂದಿದೆ ಆಗಲೇ. ಹುಟ್ಟಬೇಕಾದ್ರೆ ವೃಷತ ರಾಜ ತಪಸ್ಸು ಹೋಗಿದ್ದ, ಆ ಕಾಲ ಕೊಟ್ಟಿದೆ ಪಾರ್ಶ್ವತ. ಪದೇ ಧೃತತ್ವ ದ್ರುಪದಾಧಿಧೇಯ. ಆಮೇಲೆ ಪಾಂಚಾಲ ಹೇಳೋದು ಪಾಂಚಾಲ. ಮತ್ತೆ ಯಜ್ಞಸೇನ ಅಂತ ಮಗ, ಅದರಿಂದ ಯಜ್ಞಸೇನ ಅಂತ ಹೆಸರು, ಅನೇಕ ಹೆಸರು. ಪಾಂಡು ಮತ್ತು ಕುಂತಿ ನೇತ ಪತಿ. ಹೌದು, ಸಿದ್ಧಿ ಗುಣದಲ್ಲಿ ಹೆಸರು ಇರ್ತಾರೆ. ಮತಿ ಶ್ರುತಿ ಅಂತ ಹೆಸರು. ಮತಿ ಶ್ರುತಿ ಮಾತಿನ ಸ್ವರೂಪದಲ್ಲೇ ಪತಿ.
ಭೂಲೋಕದ ವೈದ್ಯರು, ಭೂಲೋಕದಲ್ಲಿ ವಿಧವೆ ಮದುವೆ ನೋಡಿದಾಗ ನೋಡ್ಬೇಕಾದ್ರೆ ಅದಲ್ಲ, ಬೇರೆ ಏನಿಲ್ಲ. ಆಕಾರ ಅಂದ್ರೆ ಹಾಗೆ ಇರಬೇಕು, ಅಲ್ಲಿಲ್ಲ. ದಾಸಿಶ್ಚ ದಾಸಸಹಿತಾ ಶುಭರೂಪ ವೇಷಾ ಸಹಸ್ರಶೋ ದತತುರತ್ರ ಹರಿನೃಪಶ್ಚ ತಾಸಾಂ ವಿಚಿತ್ರ ವತನಾನಿ ಗುರುರತ್ನಮಾನಾ ಪ್ರತ್ಯೇಕಶೋ ದತತುರತ್ಯುರುಭೂಷಣಾನ. ದಾಸಿಶ್ಚ ದಾಸಸಹಿತಾ, ಇದು ಹಿಂದಿನ ಕಾಲದ ಪದ್ಧತಿ, ರೇರಿ ಮಾಡ್ತಾರೆ. ದಾಸಿಯರನ್ನು ಕೊಡೋದು. ಮನೆ ಕೆಲಸಕ್ಕೆ ಏನ್ ಬೇಕು? ದಾಸಿಯರ. ಮತ್ತು ಮನೆ ಕೆಲಸ ಗಂಡಸರು ದಾಸದಾಸಿಯರನ್ನು ಕೊಟ್ಟರು. ದಾಸದಾಸಿಯರನ್ನು ಕೊಟ್ಟು ಹಿಂದೆ ಶ್ರೀಮಂತರನ್ನು ಹಾಕೊಡ್ತಾ ಇದ್ರು. ಶ್ರೀಮಂತರಲ್ಲ ಆ ರೀತಿ ಬರ್ತಾ ಬರ್ತಾ ಹೋಯ್ತಷ್ಟೇ. ದಾಸಿ ಆಮೇಲೆ ಶುಭವರು ವೇಷ, ಶುಭರೂಪ ವೇಷ, ಅವರು ಒಳ್ಳೆಯವರು. ಜೊತೆಗೆ ಅವ್ರಿಗೆ ವಸ್ತ್ರಗಳು ಮತ್ತೆ ಮೇಂಟೆನೆನ್ಸ್ಗೆ ಅವ್ರಿಗೆ ಕೂಡ ಕೊಡ್ಬೇಕಾದ್ರೂ ಕೂಡ ಅವ್ರು ಏನೇನು ಕೊಡ್ಬೇಕು ಆ ರೀತಿ ಕೊಟ್ಟು ಕಳಿಸ್ತಾ ಇದ್ರು. ಏನ್ ಸಮೇತ ಕೊಟ್ಟ? ಎರಡು ವಿವಾಹಿತರಾಗಿದ್ದರೆ ಪತಿ ಸಮೇತ, ಗಂಡ ದಾಸ ಎರಡು ಆಯ್ತು. ಅವಿವಾಹಿತರಾದ್ರೆ ಕನ್ಯಾರು ಕೊಟ್ಟು ಬಂದು ಅವ್ರು ಓದೇ ಮಾಡ್ತಾರೆ. ಶಾಲೆ ಅವನ ಜವಾಬ್ದಾರಿ, ನಿಮ್ಮ ಜವಾಬ್ದಾರಿ ಭಾಳ ಯೋಚನೆ ಮಾಡ್ತೀವಿ. ಆಚಾರ ಇಲ್ಲಿ ನಮಗೆಲ್ಲ ತಮಾಷೆ ಇರಂತೆ, ಯಾರು ದೊಡ್ಡ ಬರಿ ಕೊಟ್ಟರು, ಯಾರು ದೊಡ್ಡ ಆಚಾರ ಇರ್ತಾ ಇದ್ದಾರೆ ಹಿಂದೆ ಎಲ್ಲೆಲ್ಲ ಹಿಂದಿನ ಕಾಲಕ್ಕೆ ದೊಡ್ಡ ದೊಡ್ಡ ಬರೆ ಹೋಗ್ಬಿಟ್ಟು ಅಸ್ವಾರ್ಥಿತ ವಿಚಾರ ಕೊಟ್ಟರೆ ಈ ಗತಿ ನಮಗೆ ಏನಾದ್ರು ನಮಗೆ ವೈಟ್ ವಾಶ್ ಬರ್ಸಕ್ಕಾಗಲ್ಲ, ಇವರ ನೋಡಿಕೊಳ್ಳಕ್ಕಾಗೋದಿಲ್ಲ. ಕೆಲವು ಕಾರ್ ಕೊಡ್ತಾರೆ, ಪೆಟ್ರೋಲ್ ಹಾಕ್ತಾರೆ, ತಮಾಷೆ ತಗೊಳ್ಳೋ ಇದಿಲ್ಲ. ಅವ್ರಿಗೆ ಏನಿರೋದು ಬೇಡ, ಭಾರ ಆಯ್ತು, ಪ್ರವಾಸಗಳು ಬೇಡ, ಆ ಥರ ಇದೆ. ಸೊ ದಾಸದಾಸ್ತಿ ಕೊಟ್ಟು ಭೇಟಿ ಮಾಡೋದು ಯಾರು ಅಂದ್ರೆ ಸ್ವಲ್ಪ ಯೋಗ್ಯತೆ ಅವರಿಗಿದೆ. ಬಟ್ ಸಾಮಾನ್ಯವಾಗಿ ಕನ್ಯಾದಾನ ಮಾಡೋ ಉದ್ದೇಶ ಕೂಡ ಏನಿದೆ ಗೊತ್ತಾ? ಮಗಳ ಮುಂದೆ ಕೂಡ ತಮ್ಮ ಬೆಳೆಸೋದ್ರಲ್ಲಿ ತಂಪಾಲು ಸೇರ್ಲಿ ಅಂತ ಹೇಳ್ಬಿಟ್ಟು, ಗೊತ್ತಾಯ್ತಾ? ಅಲ್ಲಿ ಕೈ ತೊಳ್ಕೊಂಡು ಅಂತ ಆಗಬಾರ್ದು. ಅದನ್ನ ಕೊಟ್ಟು ಅದು ಇಟ್ಬೋದು. ಆಪತ್ತಾನ ಎಷ್ಟೊತ್ತು ಭಾಳ ಉಪಯೋಗ ಬರುತ್ತೆ. ಕೊಟ್ಟಿರ್ತಾರಲ್ಲ ತಂದೆ ತಾಯಿ, ಅದು ಇವ್ರ ಗಂಡ ಉಪಯೋಗಿಸಬಾರದು ನಿಯಮ. ಎಷ್ಟು ಆಪತ್ಕಾಲಕ್ಕೆ ಭಾಳ ಉಪಯೋಗಕ್ಕೆ ಬರುತ್ತೆ. ಆ ದೃಷ್ಟಿಯಿಂದ ಕೂಡ ಬಹಳ ಮುಖ್ಯವಾದ ಅಂಶ. ಮಧ್ಯೆ ಎಲ್ಲ ಅವ್ರಿಗೆ ಗೊತ್ತೇ ಆಗಿಲ್ಲ ಇನ್ನೂ ಕೂಡ, ಕರೆದಿಲ್ಲ. ಯಾಕಂದ್ರೆ ಇನ್ನು ಯಾವ ಕಾಲಕ್ಕೆ ಮುಂದೆ ಹೇಳ್ತಾರೆ, ಯಾಕೆ ಇಲ್ಲೇ ಬರುತ್ತೆ ಅದೆಲ್ಲ ಕೂಡ. ಎಲ್ಲ ಅವ್ರ ತಲೆಯಲ್ಲಿ ಏನಾಗಿದೆ, ಸತ್ತು ಹೋಗಿದ್ದಾರೆ, ಕೂತ್ಬಿಟ್ಟಿದೆ ಹಾಗೆ ಅಷ್ಟೇ. ಈ ಕೈಯತ್ತಿಲ್ಲ, ಈ ಪ್ರಸಂಗ ಅಲ್ಲ. ಯಾವಾಗ ಎಂತ ಸಮಯದಲ್ಲಿ ತೋರಿಸ್ಬೇಕು, ಯಾವಾಗಲೂ ಕಾಲ ಬರ್ಬೇಕು ಅದಕ್ಕೆ. ಅರ್ಥ ಆಯ್ತಾ? ಈಗ ಕಾಲ ಬಂದಾಗಿರೋ ಮಹತ್ವನೇ ಬೇಕು. ಹೇಳಿದ್ದಾರೆ ಬಡಿಸ್ಬೇಕಾದ್ರೂ ಕೂಡ ಆ ಕಾಲಕ್ಕೆ ಬಡಿಸಿರೋ ಮಹತ್ವ ಬೇರೆ ಕಾಲಕ್ಕೆ ಬಡಿಸಿದ್ರೆ ಹಾಳು ಮಾಡ್ಬಿಟ್ಟು ಸಾರ್ತಿರ್ತಾನೆ ಬದಿಗೆ ಹಾಕ್ಬಿಟ್ಟು ಬಂದ್ಬಿಟ್ಟು ಏನಾಗುತ್ತಾಗ ಸ್ವಲ್ಪ ಡಿಫರೆನ್ಸ್ ಅಲ್ಲೇ ತುಂಬಾ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ಟೈಮಿಂಗ್ ಅಂತ ಕರೆಯೋದು. ಆ ಟೈಮ್ನಲ್ಲಿ ಹೇಳುದು ಇದೆಲ್ಲ ಸುದ್ದಿ ಹಾಗೆ ಮುಂದೆ ಏನೇ ಆಗತ್ತೆ ನೋಡಿ. ಸಸ್ಪೆನ್ಸ್ ಮೇಂಟೈನ್ ಮಾಡ್ತಾರೆ ಯಾರು, ಅದೇ ಹೇಳಿದ್ನಲ್ಲ, ಅವು ಅಷ್ಟು ಪುಣ್ಯಾತ್ಮ ಆಗಿದ್ರೆ ಕಳಿಸ್ತಿದ್ದೆ ಯಾಕೆ ಇಲ್ಲ. ಇವರು ಸತ್ತೋಗಿದ್ದಾರೆ, ಈ ಸಡನ್ ಆಗಿ ಹೇಳಬಾರದು. ಈವನ್ ಕೂಡ ಕೆಲವು ವಿಷಯ ಇವತ್ತು ಕಾನ್ಫಿಡೆನ್ಸ್ ಸೆನ್ಸ್ ಪ್ರಕಾರ ಕೂಡ ಅತಿ ಕೆಟ್ಟದನ್ನ ಅತಿ ಒಳ್ಳೆಯದನ್ನ ತಕ್ಷಣ ಹೇಳಬಾರದು ಅಂತ. ತುಂಬಾ ಜನಕ್ಕೆ ಹಾರ್ಟ್ಗೆ ಅಟ್ಯಾಕ್ ಆಗುತ್ತೆ, ಪ್ರಾಬ್ಲಮ್ ಬರುತ್ತೆ, ಅದು ಆಘಾತ ಆಗುತ್ತೆ. ಆಘಾತ ಎಂಬ ಪದ ಹೃದಯ ಆಗ್ಬೋದು, ಆಘಾತ ಬೇಕಾರಾಗ್ಬೋದು. ಅದಕ್ಕೆ ಹಾಗೆಲ್ಲ ಹೇಳಬಾರ್ದು. ಎಷ್ಟೋ ಸತಿ ಹೇಳ್ಬೇಕಾದ್ರೆ ಕೂಡ ಗೊತ್ತಿರ್ತಾರೆ ಹೋಗ್ಯಾರ ಅಂತೇಳಿ, ತುಂಬಾ ಸೀರಿಯಸ್ ಅಂತ ಹೇಳ್ತಾರೆ. ಅದೇನು ಅರ್ಥ ಆಗಿರ್ಬೇಕು, ಸೂಕ್ಷ್ಮವಾಗಿ ಅರ್ಥ ಆಗ್ಬೇಕು, ಗೊತ್ತಾಯ್ತು? ಯಾಕಂದ್ರೆ ಇಲ್ಲದ್ರೆ ಬರೀ ಸೀರಿಯಸ್ ತಕ್ಷಣ ಬರಲ್ಲ ಕೆಲವರು. ಆ ರೀತಿ ಹೇಳಿ ಅಷ್ಟೊತ್ತು ಹೇಳಲೇ ಇಲ್ಲ ನೀನು ಅಂತ ಹೇಳ್ತಾರೆ. ಅದಕ್ಕೆ ಹೋದಂತಾನು ಹೇಳಲ್ಲ, ಬರಲೇಬೇಕು ಅನ್ನೋ ಅರ್ಥ ಬರ ಹೇಳ್ತಾರೆ. ಅದು ಪದ್ಧತಿ. ಅದು ಇದು ಒಳ್ಳೆ ಸುದ್ದಿನೂ ಹಾಗೇನೆ. ತಮಾಷೆ ಮಾಡಿ ಎಲ್ಲೋ ನೋಡ್ತಾ ಮಾತಾಡ್ತಾರೆ, ಇವ್ರಿಗೆ ಸ್ವಲ್ಪ ಸಸ್ಪೆನ್ಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ. ಆಮೇಲೆ ಹೇಳಿದಾಗ ಅದು ಭಾರಿ ಮಹತ್ವ ಬರುತ್ತೆ. ನ್ಯೂಸ್ ಹೇಳ್ಬೇಕಾದ್ರೆ ಹಾಗೆ ಹೇಳೋದು. ಮತ್ತೆ ಇದು ದೊಡ್ಡ ಆಘಾತಕರವಾದದ್ದು. ಅವರು ಏನಾಗ್ತಾರೆ ಗೊತ್ತು, ಸುಮ್ಮನೆ ಬಂದೋಗೋರು ಮಾತಲ್ಲ ಇದು. ಉತ್ತರಾಧಿಕಾರಿ ರಾಜ್ಯಕ್ಕೆ ಅವರಿಗೆ ಅವ್ರು ಬಂದಾಗ ಬಿಟ್ಕೊಡ್ಬೇಕಾಗತ್ತೆ. ಆತ ಪಾಂಡವರು ರಾಜ್ಯ ಕ್ಲೇಮ್ ಮಾಡಕ್ಕೆ ನೋಟಿಸ್ ಕೊಟ್ಟರು ಅಂತ ಆಗ್ಬಾರ್ದು, ಗೊತ್ತಾಯ್ತಾ? ನೋಟಿಸ್ ಕೊಟ್ಟಿದ್ದು ರಾಜ್ಯ ಬದುಕಿದ್ದೀವಿ, ರಾಜ್ಯ ಕೊಡೋದಕ್ಕೆ ಅವ್ರಿಗೆ ಆ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ ಅವರು. ಇದು ಪಾಂಡವರ ವೈಶಿಷ್ಟ್ಯ. ಇದು ಅವ್ರು ಯಾವ ಟೈಮ್ ಕ್ಲೇಮ್ ಮಾಡಬಹುದಾಗಿತ್ತು, ಕ್ಲೇಮ್ ಮಾಡ್ತಾ ಇಲ್ಲ. ಅದು ರಾಮದೇವರು ತೋರಿಸ್ಕೊಟ್ಟ ಮಾರ್ಗ, ಗೊತ್ತಾಯ್ತಾ? ನಮ್ಮ ಹಕ್ಕಿರಬಹುದು, ಅದು ದೊಡ್ಡ ಅನುಗ್ರಹ ಭಾರಿ ಮುಖ್ಯ ಅಂತ ಹೇಳೋದ್ರಲ್ಲಿ ತಾತ್ಪರ್ಯ. ಬರೀ ಯಾರೋ ABCD ತಿಳಿಸೋದು ಬೇರೆ. ರಾಜರು ತಿಳಿಸ್ಬೇಕಾದ್ರೆ ಹಕ್ಕಿನ ಸಮೇತ ಬರುತ್ತೆ ತಿಳಿಸಿದಾಗ. ಅವ್ರು ಬಂದ್ರೆ ಸುಮ್ಮನೆ ಬರಾಗಿರೋ ಭಾರಿ ಪದೀತಿ ಏನೇನೋ ಆಗಿಬಿಡುತ್ತೆ. ಅದಕ್ಕೆ ಅದು ಮೇಂಟೈನ್ ಮಾಡುತ್ತೆ. ಹಾಗಿದ್ದ ಹಿಡಿಬೇವು ಅಂತ ಹೇಳ್ಬೇಕಾಗಿತ್ತು. ಎಷ್ಟು ಮಾಡ್ಕೊಟ್ರಾಗ್ಲೆ ಹಿಡಿಬೇವಾಗ ಯಾರು ಕರೆಲಿಲ್ಲ. ದೇವ್ರ ಕಾರ್ಯ ಎಷ್ಟು ಬೇಕೋ ಅಷ್ಟೇ.
ಅದು ಈ ರೀತಿ ಮದುವೆ ಅಲ್ಲ, ಅದು ವಿಶಿಷ್ಟವಾದ ಮದುವೆ, ಇದಕ್ಕೆ ಬೇಕಿಲ್ಲ. ಸುಭದ್ರ ಕಲ್ಯಾಣ ಆಯ್ತು ಅರ್ಜುನನಿಗೆ, ಆಗಲೂ ಯಾರು ದರ್ಬಾರ್ ಹೇಳಿ ಕಳಿಸಿಲ್ಲ ದರ್ಬಾರವಾದಿಗಳಿಗೆ. ಯಾಕೆ ರಾತ್ರಿ ಹೊಡ್ತಾ ಇರೋದು ಅಲ್ಲಿಂದ ಬಲರಾವಾದಿಗಳು ಎಗರೆಸ್ಟ್ ಇದ್ದಾರೆ. ಕೆಲವು ನ್ಯೂಸ್ ಹೇಳಬೇಕಾದ್ರೆ ಯಾರಿಗೆ ಯಾವ್ದು ಹೇಳಬೇಕು, ಎಲ್ಲ ಕ್ಲಿಯರ್ ಆಗಿದೆ ಹೇಳೋದು ಬೇರೆ, ಗೊತ್ತಾಯ್ತಾ? ಇಂಥ ಬೇರೆ ಯಾವುದೋ ಒಂದು ಇನ್ನೊಂದು ಸಮಸ್ಯೆ ಕುಂತಿನೇ ಯಾವ್ದನ್ನು ಗುರುತಿಡೋದು ಹೇಳೋದು ನನ್ನ ಮಗ ಅಂತ ಹೇಳ್ಬೋದು, ಹೇಳಲಿಲ್ಲ. ಯಾಕಂದ್ರೆ ತಾಯಿ ಮಗನ ಬಗ್ಗೆ ಹೇಳಿದಾಗಲ್ಲ, ಈಗ ಉತ್ತರಾಧಿಕಾರಿ ಶುರುವಾಗ್ತಾರೆ ಮತ್ತೊಬ್ಬ, ಈಗ ಇರೋ ಏಪ್ರಿಲ್ ಮೂರು ಆಗುತ್ತೆ ಅಲ್ಲಿಗೆ. ಅದಕ್ಕೆ ಕೊನೆವರೆಗೂ ಬಿಡಲಿಲ್ಲ, ಕೇಳ್ಕೊಳ್ಳಕ್ಕೆ ಹೋಗ್ಲಿಲ್ಲ. ಹೆಚ್ಚು ಸಮಸ್ಯೆ ಮಾಡಬಾರ್ದು ಅಂತೇಳಿ ಅದು ಕುಂತಿಯ ಧೈರ್ಯ. ಅದು ಆ ರೀತಿ ಸ್ವಂತ ಮಕ್ಕಳ ಬಗ್ಗೆ ಹೇಳಿದಾರೋ ತಾಯಿಯಂದರಿಗೆ ಅಸಾಧ್ಯ. ಕುಂತಿ ಅದು ತಡ್ಕೋತಾಳದನ್ನೆಲ್ಲ ಕೂಡ. ಇಲ್ಲೂ ಕೂಡ ಹಾಗೆ ಹೇಳಿದ್ರು. ಏನ ತಿಳಿಸ್ಬಾರ್ದು ಅಲ್ಲ, ಸರಿಯಾಗಿ ತಿಳಿಸೋ ರೀತಿಯಲ್ಲಿ ತಿಳಿಸ್ಬೇಕೆ ಹೊರತು ಹೇಳ್ಬಾರ್ದು. ಮತ್ತೇನಾಗತ್ತೆ, ಫಸ್ಟ್ ನೋಡ್ತಾರೆ, ಯಾವ ತಿಳ್ಸಕ್ ಬರ್ತಾರೆ, ದೊಡ್ಡ ಮದುವೆ ನಡೀತಾ ಇರುತ್ತೆ, ಯೋಚನೆ ಮಾಡ್ತಾರೆ. ಸ್ವಲ್ಪ ಆಮೇಲೆ ಬಿಟ್ಟು ಆದ್ರೆ ತಾನು ಹೋಗಾಗಿಲ್ಲ, ತಾನು ಮೈಲಿಗೆ ಅಂತ ಗೊತ್ತಿರೋದ್ರಿಂದ ತಾನು ಹೋಗಾಗಿಲ್ಲ, ಹೊಟ್ಬಿಟ್ಟು ಆಮೇಲೆ ಬಂದು ಹೇಳ್ತಾರೆ. ಅದು ಪದ್ಧತಿ. ಕೆಲವು ಅಲ್ಲಿ ಹುಡುಕೊಂಡು ಆಗಲೇ ಬಂದು ಹೇಳ್ತಾರೆ ಕೆಲವರು. ಯಾವುದು ಹೇಳಿರೋದೆಲ್ಲ ಒಂದು ಕರೆದು ಅಲ್ಲಿ ನಿಂತ್ಕೊಂಡು ಕೇಳಿಬಿಟ್ಟು ಅಲ್ಲಿ ಪಾರ ಹೋಗ್ಬಿಡ್ತಾರೆ. ದೊಡ್ಡ ಸಮಾಧಾನ ನಿಲ್ಲಿಸ್ಬಿಟ್ಟು ಅಂತ ಹಾಗೆ ಹೇಳ್ಬಾರ್ದು. ಅದು ಕಾಮನ್ ಸೆನ್ಸ್ ಅಂತ ಕೇಳ್ತಾರಲ್ಲ, ಆಗಿರ್ಬೇಕು. ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಬರೀತಿರ್ತಾನೆ, ಅವ್ನು ನ್ಯೂಸ್ ಅವ್ನಿಗೆ ಹೇಳಿಬಿಟ್ರೆ ಪಾಪ ಗೊತ್ತಾಯ್ತಿಲ್ಲ, ಅವ್ನಿಗೆ ಹೇಗೆ ಹೋದ್ರು ಬಿಟ್ಟು ಹೋಗೋದು ಏನು ಪ್ರಯೋಜನ ಇಲ್ಲ. 1 ಗಂಟೆ ತಡ ಆಗಿ ಹೋದ್ರೆ ಲಾಸ್ ಇಲ್ಲ, ಅವ್ನು ಏರ್ ಹಾಳಾಗತ್ತೆ, ಕೆರಿಯರ್ ಹಾಳಾಗ್ಬಿಡುತ್ತೆ. ಹೇಳೋರು ಬುದ್ಧಿವಂತಿಕೆ ನಡ್ಕೊತಾರ. ದಾಸಿಶ್ಚ ದಾಸ ಸಹಿತ ಶುಭ ರೂಪ ವೇಷ, ಅದೆಲ್ಲ ತಿಳ್ಕೊಳ್ಳೋಕ್ಕೆ ತಾತ್ಪರ್ಯ ಓದ್ಬೇಕು ಅಂತ ಹೇಳುದು. ತಾತ್ಪರ್ಯ ಏನ್ ಹೇಳ್ಕೊಡುತ್ತೆ? ಧರ್ಮಜ್ಞಾನ, ಎಲ್ಲ ಸೆನ್ಸ್, ಕಾಮನ್ ಸೆನ್ಸು, ಸ್ಪೆಷಲ್ ಸೆನ್ಸು, ವಿಶೇಷ ತಾತ್ವಿಕ ವಿಷಯ ಎಲ್ಲದನ್ನ ಹೇಳೋದ್ರಿಂದನೇ ನೋಡಿ ತಿಳ್ಕೊಬೇಕು ನಾವು ಯಾವ ರೀತಿ ವರ್ತಿಸ್ಬೇಕು ನಾವು. ದಾಸಿಶ್ಚ ದಾಸ ಸಹಿತ ಶುಭ ರೂಪ ವೇಷಾ ಸಹಸ್ರಶೋ ದತತುರತ್ರ ಹರಿನೃಪಶ್ಚ ತಾಸಾಂ ವಿಚಿತ್ರ ವಸನಾನಿ ಉರುರತ್ನಮಲಾಹ ಪ್ರತ್ಯೇಕಶೋ ದತತುರಪ್ಯುರುಭೂಷಣಾನಾಂ. ಸಹಸ್ರಶಃ ದಾಸದಾಸರಿಗೆ ಒಬ್ಬಿಬ್ರಲ್ಲ, ಇನ್ ಥೌಸಂಡ್ಸ್. ಕೊಡ್ತಿರೋದು ಯಾರಿಗೆ? ದೊಡ್ಡ ಇವ್ರಿಗೆ ಕೊಡ್ತಿರೋದು. ಅದ್ರ ಒಬ್ಬಿಬ್ರಿಗೆ ಪುರಸ್ಕಾರ ಕೊಟ್ಟರೆ ಸಾಲದು. ದೊಡ್ಡ ದೊಡ್ಡ ಆಫೀಸ್ಗೆ ಹಾಗೆ ತುಂಬಾ ದೊಡ್ಡ ಸ್ಟಾಫ್ ಇರುತ್ತಲ್ಲ ಹಾಗೆ. ತದತುರತ್ರ ಹರಿಹಿ ನೃಪಶ್ಚ, ಕೃಷ್ಣನು ಕೊಟ್ಟ ದಾಸದಾಸೆಯರನ್ನ ನೃಪನೂ ಕೊಟ್ಟ. ತಾಸಾಂ ವಿಚಿತ್ರ ವಸನಾನಿ ಉರುರತ್ನಮಾಲಾಹ, ವಿಚಿತ್ರ ವಸನಾನಿ ಅಪೂರ್ವ ವಸ್ತ್ರಗಳನ್ನ, ಉರುರತ್ನಮಾಲೆಗಳನ್ನ, ಪ್ರತ್ಯೇಕಶಃ ದತತುರಪ್ಯುರುಭೂಷಣಾನ, ಪ್ರತ್ಯೇಕವಾಗಿ ಅವರು ಚಕಾರದಿಂದ ಉಳಿದವರು ಬಂದಿದ್ದವರು ಕೂಡ ಯಥಾ ಪ್ರಕಾರ ಕಾಣಿಕೆಗಳನ್ನು ಕೊಟ್ಟರು. ನೀವ್ ಯಾಕೆ ತಲೆ ಕೆಡಿಸ್ಕೊತೀರಿ? ಇಸ್ಕೊಂಡವ್ರು ಕೊಟ್ಟವರು. ಅರಮನೆಗೆ ಯಾಕೆ ಕೊಡ್ತಾರೆ? ಎಷ್ಟಿರುತ್ತಾವೆಲ್ಲ ಅರಮನೆಗಳಂತ ಕೇಳಿದ್ರೆ, ರಾವಣನ ಅರಮನೆ ಎಷ್ಟು, ಈ ನಮ್ಮ ಬೆಂಗಳೂರು ಸಿಟಿ ಎಷ್ಟು ಅವ್ರ ಮನೆ ಇತ್ತಂತ. ಬರೀ ನಮ್ಮ ಸಿಟಿ ಎಷ್ಟಿದೆ ಅವ್ರು ಒಂದು ಮನೆ ಅಷ್ಟಿರ್ತಾರೆ ರಾವಣ. ಅರ್ಥ ಆಯ್ತಾ? ಅವ್ರ ತಕ್ಕಂತೆ ಆಫೀಸ್ ದೊಡ್ಡದಾಗ್ತಾ ಹೋಗುತ್ತೆ. ಈಗ ಗೊತ್ತಾ ಯಾವ್ದು? ಈಗ ಈಗ ಕುಮಾರ ಮನೆ ಮುಗೀತೀಗ. ಅವ್ರಿಗೆ ಗೊತ್ತಾಯ್ತು, ಡಿಸ್ಟ್ರಾಯ್ ಮಾಡಿ ಆಯ್ತು. ಈಗ ಇವ್ರಿಗೆ ಗೊತ್ತಾಯ್ತು ಕುಮಾರ ಮನೆ ಅಲ್ಲೇ ಇರ್ತಾರೆ ಅವ್ರಿಗೆ. ಮುಂದೆ ನಡೀತದ ಇವತ್ತು ಕೊಡ್ತಲ್ಲಕ್ಕೆ ಮನೆ ಕಳಿಸ್ಬೇಕು ಅಂತೇನಿಲ್ಲ. ಕೊಟ್ಟ ತಕ್ಷಣನೇ ಅಲ್ಲಿ ಅವ್ರ ಹೆಸರು ಬಂತು, ಟ್ರಾನ್ಸ್ಫರ್ ಆಯ್ತು ಅಷ್ಟೇನೆ. ಮತ್ತೆ ಯಾವ್ದು ಬೇಕಾದ್ರೆ ತಗೊಂಡ್ತಾರೋ, ಇಲ್ಲೇ ಇಲ್ಲ ಅದ ತಗೊಂಡೋಗ್ತೀವಿ ಅಂತ ಹೇಳ್ಬೋದು. ಮಾಸಾನ್ ಬಹೂನಪಿ ವಿಹೃತ್ಯ ಸಹ ಇವ. ಇನ್ನೊಂದು ಮಾತಿದೆ, ಯಾವಾಗಲೂ ಕೂಡ ಕೊಡೋದನ್ನ ಪರ್ವಕಾಲ, ಆ ಕಾಲದಲ್ಲೇ ಕೊಡ್ಬೇಕು, ಭಾರಿ ಮಹತ್ವ. ತರ್ಪಣಾದಿಗಳು ಹೇಗೆ ಕೊಡ್ತಾರಲ್ಲ ಆ ರೀತಿಯಲ್ಲಿ ಆ ಕಾಲ ಆಮೇಲೆ ಕೊಡ್ತೇನೆ ಅಂತ ಹೇಳೋದು ಅವೆಲ್ಲ ಮಾಡಬಾರ್ದು. ಆಮೇಲೆ ಕೊಡೋದಕ್ಕಾದ ಮಹತ್ವ ಕಡಿಮೆ ಆಗ್ಬಿಟ್ಟು ಪುಣ್ಯನೂ ಕಡಿಮೆ ಆಗುತ್ತೆ. ಆ ಕಾಲದಲ್ಲೇ ಹಾಗೆ ಮಾಡಬೇಕು. ವಿವಾಹದ ಕಾಲ ಆ ಕಾಲದಲ್ಲಿ ಕೊಟ್ಬಿಡ್ಬೇಕು. ಅದಕ್ಕೆ ಇದೇನ್ ಮಾಡ್ದ ವಸುದೇವ? ಜೈಲಲ್ಲಿ ಇದ್ದಾನೆ, ಜರ್ಮೇಲಿ ಇದ್ದಾನೆ, ಮಗು ಹುಟ್ಟಿದೆ, ತಕ್ಷಣ ಗೋದಾನ ಮಾಡಿದೆ. ಇಲ್ಲಿದೆ ಗೋಲಿ ಹೊರಗೋಗಾಗಿಲ್ಲ ಫಸ್ಟ್ ಅಂತ ಸಂಕಲ್ಪ ಮುಂದೆ ಕೊಟ್ಟ. ಆ ಕಾಲದಲ್ಲಿ ಮಾಡ್ಬೇಕು. ಮುಂದೆ ಹಾಗೂ ಕೊಡ್ತಾರೆ ಅಂತ ಬಿಡಾಗಿಲ್ಲ. ಆ ಕಾಲದಲ್ಲಿ ಆಗಿಬಿಟ್ರೆ ಮುಂದೆ ಅದು ಬೇರೆ ವಿಚಾರ. ಅದಕ್ಕೆ ಕಾಲದ ಬಗ್ಗೆ ತುಂಬಾ ಜನ ಮಹತ್ವ ಗೊತ್ತಿರೋದಿಲ್ಲ. ಅದಕ್ಕಾಗಿ ತಿಳಿಸ್ತಾರೆ. ಪಾಂಡವರು ಮನೆ ಮಾಡಿಲ್ಲ, ಇನ್ನೂ ರಾಜ್ಯಕ್ಕೆ ಹೋಗಿಲ್ಲ, ಆಮೇಲೆ ಕೊಟ್ಟರಾಯ್ತು, ಅವೆಲ್ಲ ಇಲ್ಲ. ಕೊಟ್ಬಿಡೋದು ವ್ಯವಸ್ಥೆ ತಮ್ಮದೇ. ಮಾಸಾನ್ ಬಹೂನಪಿ ವಿಹೃತ್ಯ ಸಹೈವ ಪಾರ್ಥೈಃ ಕೃಷ್ಣೋ ಜಯೌ ಯದುಪುರೀಂ ಸಹಿತೋಗ್ರಜೇನ ಅಂತರ್ಹಿತೆ ಭಗವತಿ ಪ್ರತತೋರ್ವಶಕ್ತೌ ವ್ಯಾಸೇ ಚ ವತ್ಸರ ಬಿಹೋಷುರಿಮೇ ಚ ಪಾರ್ಥಾಃ. ಕೃಷ್ಣ ಬಂದು ತಕ್ಷಣ ವಾಪಸ್ ಹೋಗ್ಲಿಲ್ಲ. ಮಾಸಾನ್ ಬಹೂನ್ ಅಪಿ ವಿಹೃತ್ಯ ಸಹೈವ ಪಾರ್ಥೈಃ, ಅನೇಕ ತಿಂಗಳು ಅಲ್ಲೇ ವಾಸ ಮಾಡ್ತಾ ಪಾಂಡವ ವಿಹಾರವನ್ನು ಮಾಡ್ತಾ ಕೃಷ್ಣ ಯಯೌ ಯದುಪುರಿ, ಆಮೇಲೆ ಕೃಷ್ಣ ಅಲ್ಲಿಂದ ದ್ವಾರಕ್ಕೆ ಹೊರಟ. ರಹಿತೋ ಅಗ್ರಜೇನ, ಸೊ ಬಲರಾಮ ದೇವರು ಅಷ್ಟಿತ್ತು ಅಲ್ಲೇನೇ ಇದೆ, ಅಷ್ಟಿತ್ತು ಆ ಕಡೆ ಹೊರಟು. ಅಂತರ್ಹಿತೆ ಭಗವತಿ ಪ್ರತತೋರು ಶಕ್ತೌ, ಕೃಷ್ಣ ಅಲ್ಲಿಂದ ಹೊರಟ ಮೇಲೆ
ವ್ಯಾಸೇಚ ವತ್ಸ. ಆಮೇಲೆ ವೇದವ್ಯಾಸರು ಏನ್ ಮಾಡಿದ್ರು, ಅದೃಶ್ಯರ ಕೃಷ್ಣ ಹೊರಟ ಅಂತ ಹೇಳಿದ್ರು ಈ ರೂಪದಿಂದ, ಅವ್ರು ಅದೃಶ್ಯರಾದ್ರು ಅಂತ ಹೇಳಿ. ವೇದವ್ಯಾಸರ ಅಪೇರೆನ್ಸ್ ಹಾಗೆ ಡಿಸಪೇರೆನ್ಸ್ ಹಾಗೆ, ಒಂದ್ ಅರ್ಕೊಂಡ್ ಹೋಗೋದಿಲ್ಲ, ಹಾಗೆ ಕಾಲದ ಹಾಗೆ ಮಾಯ. ಅಂತರ್ಹಿತೆ ಭಗವತಿ ಪ್ರತತೋರು ಶಕ್ತು ವ್ಯಾಸೇಚ ವತ್ಸರಮಿಹ ಊಷು ಇಮೇ ಚ ಪಾರ್ಥಾಹ. ಪ್ರತತ ಉರುಶಕ್ತೌ ವಿತತಾಯ ನಮೋ ನಮಸ್ತೆ. ಪ್ರತತ ಉರುಶಕ್ತಿ, ಪ್ರತತ ಉರುಶಕ್ತಿ ಒಂದು ರೀತಿ ಓದ್ಬೋದು. ಪ್ರತತವಾದ ಶ್ರೇಷ್ಠವಾದ ಶಕ್ತಿ ಹೊಂದಿದವನು, ಅಥವಾ ಪ್ರತತನಾದವನು ಉರುಶಕ್ತಿ ಹೊಂದಿದವನು. ನಿಜಪೂರ್ಣ ಸುಖಾಮಿತ ಬೋಧತನು ಪರಶಕ್ತಿರನಂತ ಗುಣ ಪರಮಃ. ಹರಿ ವ್ಯಾಸೇಚ ವತ್ಸರ ಮಿಹೋಷು ರಿಮೇಚ ಪಾರ್ಥಾಹ. ಪಾಂಡವರು ಏನ್ ಮಾಡಿದ್ದಾರೆ, ವರ್ಷ ಅಲ್ಲೇ ವಾಸ ಮಾಡಿ, ಮದುವೆ ಆದ್ಮೇಲೆ ಎಲ್ಲಿದ್ದಾರೆ ಅವರೀಗ? ಕುಂಬಾರ ಮನೆಯಲ್ಲ, ಅದ್ರ ಮನೆಯಲ್ಲಿದ್ದಾರೆ ಮದುವೆ ಆದ್ಮೇಲೆ, ಆಯ್ತಾ? ಅಲ್ಲಿ ಸುಖವಾಗಿ ವಾಸ ಮಾಡ್ಕೊಂಡಿದ್ದಾರೆ. ವೈಚಿತ್ರ ವೀರ್ಯ ತನಯಾ ಸಹ ಸೌಬಲೇನ ಕರ್ಣೇನ ಸಿಂಧುಪತಿನ ರಥಹಸ್ತಿ ಯೌಥೈ ಭೂರಿಶ್ರವ ಪ್ರಭೃತಿಭಿಶ್ಚ ಸಹೈವ ಹಂತುಂ ಪಂಚಾಲ ರಾಜಮಗುರೇತ್ಯ ಪುರೀಂ ಪುನಸ್ತೆ. ಹೀಗೇನಾಯ್ತು ಹೇಳ್ತಾರೆ. ವೈಚಿತ್ರ ವೀರ್ಯ ತನಯಾ ಸಹ ಸೌಬಲೇನ ಕರ್ಣೇನ ಸಿಂಧುಪತಿನ ರಥಹಸ್ತಿ ಯೌಧೈ ಭೂರಿಶ್ರವ ಪ್ರಭೃತಿಭಿಃ ಚ ಸಹ ಏವ ಹಂತು ಪಾಂಚಾಲ ರಾಜಂ ಭಗು ಏತ್ಯ ಪುರೀಂ ಪುನಸ್ತೆ. ಒಂದು ವರ್ಷ ಆಯ್ತು. ಇಷ್ಟೊತ್ತಿಗೇನಾಯ್ತು, ಇವರೆಲ್ಲ ದುರ್ಯೋಧನಾದಿಗಳೆಲ್ಲ ಯೋಚನೆ. ವೈಚಿತ್ರ ವೀರ್ಯ ತನಯ, ವಿಚಿತ್ರ ವೀರ್ಯ, ವೈಚಿತ್ರ ವೀರ್ಯ ತನಯ. ವೈಚಿತ್ರ ವೀರ್ಯ ಯಾರು? ವಿಚಿತ್ರ ವೀರ್ಯ ಆತ. ವೈಚಿತ್ರ ವೀರ್ಯ ಧೃತರಾಷ್ಟ್ರ, ತನಯ ಕೌರವ. ವಿಚಿತ್ರ ವೀರ್ಯ, ವೈಚಿತ್ರ ವೀರ್ಯ, ವೈಚಿತ್ರ ವೀರ್ಯ ತನಯ, ಮೂರು ತೋರಿಸ್ಕೋಬೇಕೀಗ. ಕೌರವರು ಅಂತ ಅರ್ಥ. ಸಹ ಸೌಬಲೇನ ಶಕುನಿ, ಕರ್ಣೇನ ಸಿಂಧುಪತಿನ ಸಹ, ಕರ್ಣ ಸಿಂಧುಪತಿ ಜಯದ್ರಥ ಅವರೊಂದಿಗೆ ರಥಹಸ್ತಿ ಯೌಧೈ, ರಥ ಹಸ್ತಿ ಆನೆ ಯೋಧರು ಅವರ ಸಮೇತ ಭೂರಿಶ್ರವ ಪ್ರಭೃತಿಭಿಶ್ಚ, ಭೂರಿಶ್ರವ ಮೊದಲಾದವರೊಂದಿಗೆ ಕೂಡಿಕೊಂಡು ಸಹೈವ ಹಂತುಂ ಪಾಂಚಾಲ ರಾಜಂ ಮಗುರೇತ್ಯ ಪುರೀಂ ಪುನಸ್ತೆ. ಪಾಂಚಾಲ ಕೊಂದೇ ಬಿಡಬೇಕು. ಪಾಂಡವರು ಅಂತ ಗೊತ್ತಿಲ್ಲ, ಅವಮಾನ ಮಾಡಿಬಿಟ್ಟ, ನಮಗೆ ಅವಮಾನ ಮಾಡಿಬಿಟ್ಟ ಸಿಟ್ಟಿನಿಂದ. ಪಾಂಡವರಿದ್ದಾರೆ, ತಲೆಗೆ ಇನ್ನೂ ಮುಟ್ಟೇ ಇಲ್ಲ ಕಿವಿಗೆ. ದ್ರುಪದನ ಕೊಂದು ಹಾಕಿಬಿಡ್ಬೇಕು ಅಂತ ಹೊರಟು. ಅಗುರೇತ್ಯ ಪುರೀಂ ಸ ಪುನಸ್ತೆ. ತೈರರ್ಜಿತೆ ಸ್ವಪುರ ಆಶು ಸೌಮಕಾನಾಂ ರಾಜಾಸುತೈಃ ಸಹ ಸೈನಿಕ ಉದ್ಗತೋಹು ತೇಷಾಂಚ ತಶ್ಚ ಬಭೂವ ಮಹಾನ್ ವಿಮರ್ದಃ ಪುತ್ರೌ ಚ ತಶ್ಚ ನಿಹತೌ ವಿದುತಾಶ್ಚ ಸೇನಾಃ. ತೈಃ ಅರ್ಜಿತೆ ಸ್ವಪುರೇ ಆಶು ಸಹ ಸೋಮಕಾನಾಂ ರಾಜ ಸುತೈಃ ಸಹ ಸಸೈನಿಕಃ ಉದ್ಗತಃ ಅಭೂತ್. ತೇಷಾಂ ಚ ತಸ್ಯ ಚ ಬಭೂವ ಮಹಾನ್ ವಿಮರ್ದಃ ಪುತ್ರೌ ಚ ತಸ್ಯ ನಿಹತೌ ವಿಧುತಾಃ ಚ ಸೇನಾಃ. ತೈರರ್ದಿತೆ ಸ್ವಪುರೇ. ಅವರು ಬಂದ್ರು, ಅಟ್ಯಾಕ್ ಮಾಡಿದ್ರು. ಯಾರನ್ನ? ದ್ರುಪದರಾಜನು. ಆಗ ದ್ರುಪದರಾಜ ನೋಡಿದ, ಸೋಮಕಾನಾಂ ರಾಜ. ಸೋಮಕ ಅಂತ ಒಬ್ಬ ರಾಜ, ಸೋಮಕನು. ಸೋಮಕಾನಾಂ ರಾಜ. ಪಾಂಚಾಲ ದೇಶಕ್ಕೆ ಇನ್ನೊಂದು ಹೆಸರು ಸೋಮಕ ದೇಶ ಅಂತ. ಆದ್ದರಿಂದ ಅವರ ರಾಜನಾದ ದ್ರುಪದರಾಜ ಸುತೈಹಿ ಸಹ ತನ್ನ ಮಕ್ಕಳೊಂದಿಗೆ ಸೈನಿಕರ ಸಮೇತ ಉದ್ಗತಃ ಹೊರಗೆ ಬಂದ, ಯುದ್ಧಕ್ಕೆ ಹೊರಗಡೆ ಬಂದ. ತೇಷಾಂ ಚತಶ್ಚ ಬಭೂವ ಮಹಾನ್ ವಿಮರ್ದಃ. ದೊಡ್ಡ ಯುದ್ಧ ನಡೀತು. ದ್ರುಪದರಾಜನಿಗೂ ದುರ್ಯೋಧನಾದಿಗಳಿಗೆ ಯುದ್ಧ ನಡೀತು. ತಶ್ಚ ನಿಹತೌ ಪುತ್ರೌ ವಿದುತಾಶ್ಚ ಸೇನಾಃ. ಧೃತರಾಜ ಇಬ್ಬರು ಮಕ್ಕಳನ್ನು ಕೊಂದು ಹಾಕಿದ್ರು ಕೌರವರು. ಇಬ್ಬರು ಮಕ್ಕಳು, ಧೃತರಾಜನ ಮಕ್ಕಳು ಈ ಸಮಯದಲ್ಲಿ ಸಾಯ್ತಾರೆ. ವಿಸುತ ಸೇನೆಯು ಸೋತು ಓಡಕ್ಕೆ ವಾಪಸ್ ಹೋಯ್ತು. ಸೇನೆ ಓಡಿಬಿಟ್ಟು ದ್ರುಪದರಾಜ ಅಂದ್ರೆ ದುರ್ಯೋಧನ ಏನಾಗಿದ್ದೆ ಈಗ, ಎಲ್ಲರೂ ಫುಲ್ ಇದಾಗಿ ಬಂದಿದ್ದ. ದ್ರುಪದ ಎದುರ್ಸಕ್ಕಾಗ್ಲಿಲ್ಲ. ಇಬ್ಬರು ಮಕ್ಕಳನ್ನು ಬೇರೆ ಕಳ್ಕೊಂಡ್ ಬಿಟ್ಟ. ಅವರಿಬ್ರು ಯಾರು ಅಂದ್ರೆ ಚಿತ್ರೇ ಹತೆ ಸಮರ ಆಶು ಚಚಿತ್ರ ಕೇತೌ ಧಾವತ್ಸು ಸೈನಿಕ ವರೇಶು ಚ ಪಾರ್ಷತಸ್ಯ ಪಾರ್ಥ ರಥೈರಭಿಯಯು ಧೃತಚಾಪ ಬಾಣಾಃ ವೈಚಿತ್ರ ವೀರ್ಯತನಯಾನ್ ರವಿಸೂನು ಯುಕ್ತಾನ್. ಚಿತ್ರೇ ಹತೆ ಸಮರೇ. ಚಿತ್ರಾಂಬ ಮಗ ಸತ್ತ. ಆಶು ಸಚಿತ್ರಕೇತು, ಚಿತ್ರಕೇತು ಮಗನು ಸತ್ತ. ಹಿಂದೆ ಅವರಿಬ್ರು ಅವತಾರ ಹೇಳಿದ್ದಾರೆ ಹಿಂದೆ. ಧಾವತ್ಸು ಸೈನಿಕ ವರೇಶು, ಸೈನಿಕರೆಲ್ಲ ಓಡಕ್ಕೆ ಶುರು ಮಾಡಿದ್ರು. ಪಾರ್ಷತಸ್ಯ ಸೈನಿಕ ವರೇಶು ಚ ಧಾವತ್ಸು. ಆಗ ಪಾಂಡವರು ಹೊರಗೆ ಬಂದ್ರಿ. ಈಗ ಪ್ರದರ್ಶನ ಬರ್ತಾ ಇದ್ದು. ಇವರಿಗೆ ಏನಾಗಿಲ್ಲ, ಅವರು
ದ್ರುಪದರಾಜ ಆದಷ್ಟು ಕೂಡ ಈಗಲೂ ಅವ್ರು ಏನ್ ಮಾಡಿದ್ದಾರೆ, ಹೀಗೆ ಮ್ಯಾನೇಜ್ ಮಾಡಂತೆ. ಇನ್ನು ಅನಿವಾರ್ಯ ಆಯ್ತು. ದ್ರುಪದರಾಜ ಸೋತು ಬಿಟ್ಟ, ಸೈನ್ಯ ಹಾಳಾಗ್ತಾ ಇದೆ, ಇಬ್ರು ಮಕ್ಕಳು ಬೇರೆ ಕಳ್ಕೊಂಡ, ಆಗ ಹೊರಗೆ ಬಂದ. ಪಾರ್ಥಾಹ ಯಾರಿಗೆ ಇಲ್ಲ, ಯಾಕೆ ಇಲ್ಲ, ಏನಾಯ್ತು ಈಗ, ಅವರು ಅಟ್ಯಾಕ್ ಮಾಡಿದ್ರು. ಇಷ್ಟೊತ್ತಿಗೆ ಏನಾಗಿದೆ, ಭೂರಿಶ್ರವರಲ್ಲಿ ಒಂದು ಗುಂಪಿದೆ, ಜೊತೆಗೆ ಅವನು ಯುದ್ಧ ಮಾಡಕ್ಕೆ ಟ್ರಿಕ್ ಇದೆಯಲ್ಲ, ಹಿಂದಿನ ಟ್ರಿಕ್ ತಿಳ್ಕೊಂಡಿದ್ರು ಇವರು. ಹಿಂದಿನ ಟ್ರಿಕ್ ಸೋತಿದ್ದೆಲ್ಲ ಅರ್ಥ ಆಗಿತ್ತು ಅವ್ರಿಗೀಗ. ದ್ರುಪದರಾಜ ಏನ್ ಮಾಡ್ದ ಈಗ, ಮತ್ತೆ ಹುಡುಗರು ಬಂದ ವಾರ ಕೆಲಸ ಮಾಡ್ಲಿಲ್ಲ, ಹೋಗ್ಬಿಟ್ಟು ಕರ್ಣ. ಮತ್ತೆ ಕರ್ಣನಿಗೆ ಇನ್ನೊಂದು ವಾರ ಕೆಲಸ ಮಾಡತ್ತೆ, ಹೊರಗೆ ಬಂದ್ಬಿಟ್ರೆ. ಹೊರಗೆ ಬಂದ ಕರ್ಣ ಗೆದ್ದು ಬಿಡ್ತಾನೆ. ಅದಕ್ಕೆ ಪರಿಸರ ಬರ ಇದೆ. ಈ ಮತ್ತೆ ಭೂರಿಶ್ರವ ಇದ್ದಾರೆ, ಮಹಾಪರಾಕ್ರಮಿ. ಇವ್ರು ಅದಕ್ಕೆ ಎಲ್ಲರೂ ಗಟ್ಟಿ ಮಾಡಿಕೊಂಡೇ ಬಂದಿದ್ದೆ ಈ ಸಲ. ಹಿಂದೆ ಬರೀ ಮಕ್ಕಳು ಸೇರ್ಕೊಂಡ್ಬಿಟ್ಟಿದ್ರು. ಆಗ ಏನಾಯ್ತು, ಅನ್ಎಕ್ಸ್ಪೆಕ್ಟೆಡ್ ಆಯ್ತು ಅವರಿಗೆ, ಉಚಿತಾನ ಆಯ್ತು. ಈಗ ಅದನ್ನ ಎಕ್ಸ್ಪೀರಿಯನ್ಸ್ ಬೇರೆ ಇಟ್ಕೊಂಡಿದ್ದಾರೆ ಅವರಿಗೆ. ಎಕ್ಸ್ಪೀರಿಯನ್ಸ್ ಸೇರಿಸ್ಕೊಂಡು ಈ ಕಡೆ ಬಂದು ಫೇಲ್ ಆದವ್ರ ಅಡ್ವಾಂಟೇಜ್ ಏನು, ನೆಕ್ಸ್ಟ್ ಟೈಮ್ಗೆ ಕ್ವಶನ್ ಪೇಪರಲ್ಲಿ ಸಿಕ್ಕಿರುತ್ತೆ, ಪ್ಯಾಟರ್ನ್ ಗೊತ್ತಾಗಿರುತ್ತೆ, ಕೆಲವೆಲ್ಲ ವಿಷಯ ಮುಗಿದಿರುತ್ತೆ. ಅದಕ್ಕೆ ಫೇಲ್ ಆದ ಪರವಾಗಿಲ್ಲ, ಎಕ್ಸಾಮ್ ಅಂತ ಹೇಳ್ತಾರೆ ಸಾಮಾನ್ಯ. ಅಷ್ಟ ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತಾರೆ. ಆ ದೃಷ್ಟಿಯಲ್ಲಿ ನಡೆದಿಟ್ಟಿಂದೆ ಉಪಯೋಗ ಮಾಡಿಕೊಂಡ್ರು. ಪಾರ್ಥ ರಥೈರಭಿಯಯು ಧೃತಚಾಪ ಬಾಣಾಹ, ಅವರು ವಿಲುಮಾನ ಮಾಡ್ಕೊಂಡು ಬಂದರು. ವೈಚಿತ್ರ್ಯ ವೀರ್ಯತನಯಾನ್ ರವಿಸೂನುಯುಕ್ತಾನ್, ಕನ್ನಡ ಇದ್ದಾರೆ, ಅವರ ಸಮೇತ ಎಲ್ಲ ಅಟ್ಯಾಕ್ ಮಾಡಿದರು. ತೈಸ್ತೇಷು ಪಂಚಸು ಸಮಂ ಪ್ರತಿಯೋಧ ಯತ್ಸು ಗುರಿಶ್ರವಾಹ ಸರವಿಜೋ ವಿರಥಂ ಚಕಾರ ಚಕ್ರಾತ್ಮಜಂ ತದನು ಪರ್ವತ ಸನ್ನಿಕಾಶಂ ದೌರ್ಭ್ಯಾಂತು ಮಾರುತಿ ರುರುಂ ತರುಮುದ್ವಬರ್ಹ. ತೈಃ ತೇಷು ಪಂಚಸು ಸಮಂ ಪ್ರತಿಯೋಧ ಯತ್ಸು ಗುರಿಶ್ರವಾಹ ಸರವಿಜಃ ವಿರಥಂ ಚಕಾರ ಚಕ್ರಾತ್ಮಜಂ ತದನು ಪರ್ವತ ಸನ್ನಿಕಾಶಂ ದೌರ್ಭ್ಯಾಂತು ಮಾರುತಿ ರುರುಂ ತರುಂ ಉದ್ವಬರ್ಹ. ತೈಃ ತೇಷು ಪಂಚಸು ಸಮಂ ಪ್ರತಿಯೋಧ ಯತ್ಸು, 5 ಜನ ಒಟ್ಟಾಗಿ ಯುದ್ಧ ಮಾಡ್ತಿರ್ಬೇಕಾದ್ರೆ ಭೂರಿಶ್ರವ ಸ ರವಿಜಃ ಕರ್ಣ ಇಬ್ರು ಸಹ ಶಕ್ರಾತ್ಮಜಂ ವಿರಥಂ ಚಕಾರ, ಇಬ್ರು ಸೇರಿ ಅರ್ಜುನನ ರಥವನ್ನ ವಿರಥನನ್ನಾಗಿ ಮಾಡಿದೆ. ತದನು ಪರ್ವತ ಸನ್ನಿಕಾಶಂ, ಆಗ ಭೀಮಸೇನ ತಕ್ಷಣನೇ ಪರ್ವತ ಸನ್ನಿಕಾಶಂ, ಪರ್ವತಪ್ರಾಯವಾದ ದೊಡ್ಡ ಒಂದು ತರುಂ ಮರವನ್ನ ಗಿಡ ಹಿಂದಾಗಿ ತರದೇ ತೆಗೆದು ಉದ್ಬಬರ್ಹ ಎದ್ದು ನಿಂತ್ಕೊಂಡು ಯಥಾ ಪ್ರಕಾರ ಓಡಿದರು. ಆಯಾಂತಮೀಕ್ಷ ತರುಹಸ್ತವಿಮಂ ಸಮೀರ ಸೂನುಂ ಸುಯೋಧನ ಮುಖಾಹ ನಿಖಿಲಾಸ್ತಕರ್ಣಾಹ ಭೂರಿಶ್ರವಾಹ ಶಕುನಿ ಭೂರಿ ಜಯದ್ರಥಾಚ್ಯ ಸರ್ವೇಪಿ ದುದ್ರುರಥೋ ವಿವಿಷುಃ ಪುರಂ ಸ್ವಂ. ಆಯಾಂತಮೀಕ್ಷ ತರುಹಸ್ತಂ ಇಮಂ ಸಮೀರ ಸೂನುಂ ಸುಯೋಧನ ಮುಖಾಹ ನಿಖಿಲಾಹ ಸಕರ್ಣಾಹ ಭೂರಿಶ್ರವಾಹ ಶಕುನಿ ಭೂರಿ ಜಯದ್ರಥಾಶ್ಚ ಸರ್ವೇಪಿ ಅಂದ್ರೆ ಭೀಮಸೇನ ನಿಂತ್ಕೊಂಡಾಗ ಎಲ್ಲ ಉಳಿದರೆ ಒಬ್ಬರು ಉಳ್ಕೊಂಡಿದ್ದಾರೆ. ಇದನ್ನ ಯಾರು ಹೇಳೋದಿಲ್ಲ, ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಬಿಟ್ಟು ಬಿಡ್ತಾರ. ಆದ್ರಿಂದ ಭೀಮ ಏನೋ ಒಂಥರ ಹುಂಬ ಇದ್ದ ಎಲ್ಲೋ ನೋಡ್ಕೊಂಡ್ರೆ ನಿಂತಿರ್ತಾನೆ, ಹಾಗಿರ್ತಾರೆ ಅಷ್ಟೇ. ನೋಡಿದ್ರೆ ಅಸಹ್ಯ ಬರೋದು ಆರಿಸಿರ್ತಾರೆ, ಪಾರ್ಟಿಗೆ ಅಂಥವ್ರು ಆರಿಸಿರ್ತಾರೆ, ಕ್ಯಾರೆಕ್ಟರ್ಗೆ ಅಸಹ್ಯ ಬರ್ಬೇಕಂತವ್ರು ಆರಿಸಿರ್ತಾರೆ. ಆ ದೊಡ್ಡ ಹೊಟ್ಟೆ ಹೀಗೆ ಎಲ್ಲೋ ನೋಡೋದು ಹುಚ್ಚುಚ್ಚಾಗಿರ್ತಾರೆ. ನಿಜವಾದ ಭೀಮಸೇನ ಇವ್ರು ಅರ್ಥನೇ ಮಾಡ್ಕೊಂಡಿದ್ದಾರೆ ಕೂಡ. ಹೌದು, ವಿರಥ ಅಂದ್ರೆ ರಥ ಹೋಯ್ತಲ್ಲ, ಅದು ಮೈನಸ್ ಪಾಯಿಂಟ್ ತಾನೇ, ಅದು ಮೈನಸ್ ಪಾಯಿಂಟ್ ಆಯ್ತು. ಏನಿಲ್ಲ, ಅದೇನು ಹಾಗೇನಿಲ್ಲ. ಇದು ಯುದ್ಧ ನಡೆದಿದ್ದೇ ಈಗ ದೊಡ್ಡದಾಗ ನಡೀತಿರೋದು ಅಷ್ಟೇ. ಮುಂದೆ ಬಂದಾಗ ಎಷ್ಟೋ ಸರ್ ಯುದ್ಧದಲ್ಲಿ ಅರ್ಜುನ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ ಇವರೆಲ್ಲ. ಅದು ಭೀಮಸೇನ ಇದ್ದಿದ್ದಕ್ಕೆ ಅರ್ಜುನ ಸೇಫ್, ಇಲ್ಲ ಹೊರ ಸಾಧ್ಯನೇ. ಧೃತ ವಾಂಡ್ರ ಯೋಚನೆ ಮಾಡಿ ಪದರಿದ್ದ ಹಾಗೆ ಮಕ್ಕಳನ್ನು ಪೂರಿ ಸರ್ವೇಪಿ ಇವೆಲ್ಲ ಗ್ಯಾಂಗ್ ಸೇರ್ಕೊಂಡ್ಬಿಟ್ಟಿದೆ ಎಲ್ಲಾನು. ದುರ್ಯೋಧನ ಕಲಿ ಮುಂದೆ ಆಟ ನಡೆಯೋದಿಲ್ಲ. ದುರ್ಯೋಧನ ಗೆಲ್ಲಕ್ಕಾಗೋದಿಲ್ಲ ಅರ್ಜುನನಿಗೆ, ಗೊತ್ತಾಯ್ತಾ? ದುರ್ಯೋಧನಿಗೆಲ್ಲ ಶಕ್ತಿ ಅರ್ಜುನಿಗೆಲ್ಲ. ಈಗೆಲ್ಲ ಫೈನಲ್ಸ್ ಅಲ್ಲಿ ಸೋಲಿಸ್ತಾನೆ, ಮತ್ತೆ ಪೂರ್ತಿ ಕೊನೆ ಯುದ್ಧದಲ್ಲಿ ಎಲ್ಲರ ಮೊದಲು ದುರ್ಯೋಧನ ಸೋಲಿಸ್ಬಿಡ್ತಾನೆ. ಭೀಮನ್ ಬಿಟ್ಟು ಭೀಮಸೇನ ಮತ್ತೆ ಕಾಪಾಡೋದು. ಕಂಪ್ಲೀಟ್ 3 ಸಲ ಸೋಲ್ತಾನೆ, ಕಾನ್ಸಿಕ್ಯೂಟಿವ್ ಹೆಟ್ರಿಕ್ ಹೊಡಿತಾನೆ. ದುರ್ಯೋಧನ ಕಲಿ ಅವರು, ಬ್ರಹ್ಮದೇವ್ರ ವರ ಇದೆ ಅವರಿಗೆ, ರುದ್ರದೇವ್ರ ವರ ಇದೆ. ಮತ್ತು ಕಲಿ ಸ್ವರೂಪತಃ ಇವರು ಭಾರಿ ಪರಾಕ್ರಮಿ. ಅವನು ಬಂದಿದ್ದಕ್ಕೆ ಹಿಂದೆಲ್ಲ ಏನಾಯ್ತು ಅಲ್ಲಿಗೆ, ಆ ಸಮಯದಲ್ಲಿ ಆ ಪ್ರಸಂಗದ ಎಕ್ಸಿಬಿಟ್ ಆಗಲಿಲ್ಲ ಇನ್ನೂ ಕೂಡ. ಈ ನಿಧಾನ ಎಕ್ಸಿಬಿಟ್ ಶುರುವಾಯಿತು. ಜ್ಞಾತ್ವಾ ಸಮಸ್ತಮಪಿ, ಇನ್ನೂ ದೋಷ ಗೀಷ ಒಂದೊಂದು ಹೊರಗೆ ಬರ್ತಾ ಎಲ್ಲ ಸ್ಟ್ರಾಂಗ್ ಆಗಕ್ಕೆ ಶುರುವಾಯಿತು. ಜ್ಞಾತ್ವಾ ಸಮಸ್ತಮಪಿ ತದ್ ಬಿದುರುಗ್ರಜಂ ಸ್ವಂ ವರ್ಧಂತ ಏವ ತನಯ ಭವತೋ ನರೇಂದ್ರ ಇತ್ಯಾಹ ಸೋಪಿ ಮುದಿತಃ ಸ್ವಸುತೇನ ಕೃಷ್ಣ ಪ್ರಾಪ್ತೇತಿ ಭೂಷಣ ವರಾಣ್ಯದಿ ಶಕ್ಯವಾಸಃ.
ಈವರೆಗೆಲ್ಲ ಗೊತ್ತಾಯ್ತು ಏನು ಅಂತೇಳಿ. ಪಾಂಡವರ ಬಗ್ಗೆ ಎಲ್ಲ ವಿಷಯ ಗೊತ್ತಾಯ್ತು. ಸಾಂಕ್ಟ ಯುದ್ಧಕ್ಕೆ ಸಾಂಕ್ಟ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಏನಾಯ್ತು ಅವ್ರಿಗೆ? ಈಗ ಸೋತಿದ್ದಕ್ಕಿಂತ ಪಾಂಡವರು ಬದುಕಿದ್ದ ಏನಾಯ್ತು? ಈಗ ದೊಡ್ಡ ಸಮಸ್ಯೆ ಉಳ್ಕೊಂಡಾಗ ದೊಡ್ಡ ಸಮಸ್ಯೆ ಬಂದಂತೆ ಆಯ್ತು. ಭಾರಿ ಗಾಬರಿ ಹೊರಟು. ಇದೆಲ್ಲ ವಿತರ ತಿಳ್ಕೊಂಡ. ಆಗ ಹೇಳ್ತಾನೆ, ಜ್ಞಾತ್ವಾ ಸಮಸ್ತಮಿತ ಬಿದುರೋಗ್ರಜಂ ಸ್ವಂ ವರ್ಧಂತಯೇ ವತನಯಾಹ ಭವತೋ ನರೇಂದ್ರ ಇತ್ಯಾಹಸೋಪಿ ಉದಿತಃ ಸ್ವಸುತೇನ ಕೃಷ್ಣ ಪ್ರಾಪ್ತೇತಿ ಭೂಷಣವರಣ್ಯದಿಶತ್ಯ ವಾಸಃ. ಇದಿಷ್ಟು ಕೂಡ ನಡೆದಾಗ ಇನ್ನೂ ಸಮಸ್ಯೆ ಇದೆ. ಜ್ಞಾತ್ವಾ ಸಮಸ್ತಮಪಿ ತದ್ವಿದುರ. ವಿದುರ ಬರೀ ಪಾಂಡವ ಇಷ್ಟು ಮಾಡಿದ್ದಲ್ಲ, ಮಧ್ಯೆ ಮಧ್ಯೆ ವಾಚ್ ಮಾಡ್ತಾ ಇದ್ದ, ಎಲ್ಲಿದ್ದಾರೆ ಎಲ್ಲ ತಿಳ್ಕೊತಾ ಇದ್ದಾನೆ. ಇದಿಷ್ಟು ವಿದುರ ಗೊತ್ತಾನು. ವಿದುರ ಕೂಡ ಬಂದಿಲ್ಲ ಮದುವೆಗೆ, ನೆನ್ಪಿಟ್ಟುಕೊಳ್ಳಿ. ವಿದುರ ಪರಮ ಹಿತೈಷಿ. ಯಾಕಂದ್ರೆ ಮತ್ತೆ ಓದಲ್ಲ ಆಗ್ತದೆ, ಯಾತಕ್ಕೆ ಹೋಗಿದಷ್ಟು ಆಗ್ತದೆ ಇನ್ವೆಸ್ಟಿಗೇಷನ್. ಅವ್ರಿಗೆ ಇವರು ದುರ್ಯೋಧನ ಕನಸು ಕೂಡ ಇಲ್ಲ ಬದುಕಿರಬಹುದು ಅಂತ. ಈಗ ಶಾಕ್ ಆಯ್ತು. ಅಗ್ರಜಂ ಸ್ವಂ ವರ್ಧಂತಯೇ ವತನಯ ಭವತೋ ನರೇಂದ್ರ. ಇದು ಯಾವ ನಡೆದಿದ್ದು? ಮೊದಲನೇ ಸತ್ತು ಹೋದಾಗ್ಲೇನೆ ಇನ್ನು ಇವರಿಗೆಲ್ಲ ಹೇಳಿಲ್ಲ ಅಂತ. ಧೃತರಾಷ್ಟ್ರ ಮುಂದೆ ಮಾತು ಶುರು ಮಾಡಿದೆ ಮೆಲ್ಲಗೆ. ಧೃತರಾಷ್ಟ್ರ, ಅಣ್ಣ, ಏನ್ ನಿನ್ನ ಮಕ್ಕಳ ವೈಭವ, ಏನು ಭಾರಿ ಅಭಿವೃದ್ಧಿ ಬಂದ್ಬಿಟ್ಟಿದ್ದಾರೆ. ಯಾವಾಗ ಸ್ವಯಂವರಕ್ಕೆ ಹೋಗಿದ್ರು, ಸ್ವಯಂವರಕ್ಕೆ ಇನ್ನು ವಾಪಸ್ ಬಂದಿಲ್ಲ. ಆಗ ವಿದುರ ಧೃತರಾಷ್ಟ್ರ ಹಿಂದಿನ ಕಥೆ ಫ್ಲಾಶ್ ಬ್ಯಾಕ್ ಹೇಳ್ತಿದ್ದಾರೆ. ನಿನ್ನ ಮಕ್ಕಳು ಎಷ್ಟು ಮುಂದೆ ಬಂದಾರ. ಧೃತರಾಷ್ಟ್ರ ಭಾರಿ ಖುಷಿ ಆಯ್ತು. ವಿರೋಧನೆ ಮಾಡಬೇಕು ಅಂತ ತಿಳ್ಕೊಂಡು ಬೇಕಾಷ್ಟು ಕಾಣಿಕೆ ಕೊಟ್ಬಿಟ್ಟ. ಭೂಷಣ ವರಾಣಿ ಅಧಿಶಚ್ಚ ವಾಸ, ವಸ್ತ್ರ ಉಡುಗೊರೆ ಎಲ್ಲ ಕೊಟ್ಟ. ವಿದುರ ಎಲ್ಲ ಎಸ್ಕೊಂಡ್ಬಿಟ್ಟ. ಬದಲು ಇಸ್ಕೊಂಡ್ಬಿಟ್ಟು ಆಮೇಲೆ ಹೇಳಿದ, ನಿನ್ನ ಮಕ್ಕಳು ಯಾರನ್ನು ತಿಳ್ಕೊಂಡಿದ್ದಿ? ಪಾಂಡುತ ಪಾರ್ಥಾಹ, ಪಾಂಡವರು. ಧೃತರಾಷ್ಟ್ರ ಬಿದ್ದೋದ. ಅದು ಒಳಗೆ ಎಷ್ಟೇ ಸಾತ್ವಿಕರಾಗಿದ್ರು ಕೆಟ್ಟ ಬುದ್ಧಿ ಕೆಟ್ಟೋಗ್ಬಿಟ್ಟಿದ್ರು. ನಿನ್ ಮಕ್ಕಳು ಯಾರೋ ತಿಳ್ಕೊಂಡಿ? ಆಕ್ಚುಲಿ ಸುಳ್ಳಿನ ಹೇಳಿಲ್ಲ ಅಂತ. ನಿನ್ ಮಕ್ಕಳು ತಾನೆ ಮುಂದೆ ನಿಜವಾದ ಮಕ್ಕಳು ಅವರೇ, ವಿರುದ್ಧ ಮಕ್ಕಳು ಅಂತ ಹೇಳ್ತಾರೆ ಇಷ್ಟಲ್ಲ. ಪಾರ್ಥ ಇತಿಸ್ವ ವಿದುರಃ ಅವದತ್ ಆಶು ಸೋಪಿ ಸಾಕಾರ ಗುಹರ ಪರೋ ಯದಿ ತರಿಹತೀವ. ಯೋ ಶಾಕ್ ಆಯ್ತು. ಏನ್ ಮಾಡಾಗಿಲ್ಲ ಈಗ, ತೋರ್ಸಾಗಿಲ್ಲ ಹೊರಗಡೆಗೆ, ಏನ್ ತೋರ್ಸಾಗಿಲ್ಲ, ದುಃಖ ತೋರ್ಸಾಗಿಲ್ಲ. ಹೌದಾ 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 ಅಂತ ಹೇಳ್ಬಿಟ್ಟು ಹೋಗಿ ಇನ್ನೂ ಸಂತೋಷ ಆಗಿ ಭಾರಿ ಸಂತೋಷ ಆಯ್ತು. ಸಾಯ್ಲಿಲ್ವ ಆಗಿದ್ರೆ ಎಲ್ಲ ಕೇಳ್ದ. ಹಾಗೆ ಭದ್ರಂ ಮೃತ ನಹಿ, ಅವ್ರು ಸಾಯ್ಲಿಲ್ವ ಆಗಿದ್ರೆ? ನಹಿ ವೃಥಾ ಸಹಿತಾಹ ಪಾರ್ಥ, ಅವರೆಲ್ಲ ಸತ್ತರು ತಿಳ್ಕೊಂಡಿದ್ದಾರೆ. ಯಾರು ಸಾಯ್ಲಿಲ್ವಾ? ಸತ್ತೇ ಇಲ್ಲ. ತೇಷಾಂ ಪ್ರವೃತ್ತಿಮಪಿ ಮೇ ವದ ಸರ್ವಶಸ್ತು. ಏನಾಯ್ತು ಹೇಳಿ ಆಗಿದ್ರೆ ಏನಾಯ್ತು ಅಂತ ಕೇಳಿ ಎಲ್ಲ ವಿದುರ ಹೇಳ್ತಾರೆ. ಇತ್ಯುಕ್ತಾಹ ವಿದುರಸ್ಸ ಹಿಡಿಂಬವಧ್ಯಾ ಪೂರ್ವಾಂ ಪ್ರವೃತ್ತಿಮಖಿಲಾಮಪಿ ಲಕ್ಷವೇದಂ ಉದ್ವಾಹಮಪ್ಯತತೀಜ ಮುಖಾಶ್ಚ ಸರ್ವೇ ತುಷ್ಟಾ ಬಭೂರಪಿ ವತ್ಸರ ಮೂಷುರೇವಂ ಇತಿ ಮುಕ್ತಃ ಆಹ ವಿದುರ. ಹೇಳ್ತಿರಕ್ಕೆ ವಿದುರ ಏನ್ ಮಾಡ್ದ? ಎಲ್ಲ ಹೇಳ್ತೀನಿ ಕೇಳು ಶುರು ಮಾಡ. ತಾನು ಮಾಡಿದ್ದೂ ಹೇಳಿದ, ಯಾವ್ದೂ ಬಿಡ್ಲಿಲ್ಲ. ಎಲ್ಲ ಗೊತ್ತಿತ್ತು ನಿಮ್ ಕೆಟ್ಟ ಬುದ್ಧಿ ಅಂತ ಮಾಡಿದೆ. ಮುಂದೆ ಹಿಡಿಂಬ ವಧ್ಯಾಪೂರ್ವ, ಬರೀ ಪಾಂಡವರು ಹೇಗಾಗ ಇಲ್ಲ, ವಿಡಿಂಬಾಸರು ಸುತ್ತಿ ಗೊತ್ತಿತ್ತಲ್ಲ, ಸತ್ತಿದ್ದು ಕೊಂದಿದ್ದು ಯಾರೋ ಅಲ್ಲ, ಭೀಮಸೇನೇ. ಪ್ರಕಾಶರು ಸತ್ ವಿಷಯ ಗೊತ್ತಲ್ಲ, ಕೊಂದಿದ್ದು ಯಾರೋ ಅಲ್ಲ, ಭೀಮಸೇನೇ. ಪ್ರವೃತ್ತಿ ಮಖಿಲಾಮಪಿ ಲಕ್ಷವೇದಂ, ಲಕ್ಷವೇದದ ಕಥೆವರೆಗೂ ಮಂತ್ರ ವೇದ ಎಲ್ಲಾ ಕಥೆನೂ ಹೇಳಿದ. ಉದ್ವಾಮಪ್ಯತ ಮದುವೆಯಾಗಿದ್ದನ್ನು ಹೇಳಿದ. ನದೀಜ ಮುಖಾಶ್ಚ ಸರ್ವೇ ತುಷ್ಟಾಬಭೂವರಪಿ ವತ್ಸರ ಭೂಷುರೇವಂ. ನದೀಜ ಮುಖಾಶ್ಚ ಸರ್ವೇ, ನದೀಜರು ಅಂದ್ರೆ ಯಾರು? ಭೀಷ್ಮರು. ಅವರೆಲ್ಲ ಭಾರಿ ಅಧಿಕಾರ ಸಂತೋಷಪಟ್ಟರು. ಈತೊಂದು ಆ ಕಡೆ ಈ ಕಡೆ ಇತ್ತು. ದುರ್ಯೋಧನ ಭಾರಿ ಕೆಟ್ಟವರಾದ್ರು. ಈ ಕಡೆ ಇದು ಬಂತು. 3 ಹಂತದಲ್ಲಿ ಅದಕ್ಕೆ ರಿಯಾಕ್ಷನ್ ಸಿಕ್ತು. ವತ್ಸರ 1 ವರ್ಷ ಕಳೆದಿತ್ತು. ಇದು ಬ್ಯಾಕ್ಗ್ರೌಂಡ್ ಇದಿಷ್ಟು ಕೂಡ. ಈಗ ಅವ್ರು ಹೋಗಿದ್ದು ಅದಕ್ಕೆ ಸುದ್ದಿ ಹೊರಗೆ ಹೋಗಿಲ್ಲ, ಯಾರಿಗೂ ಕೂಡ ಹೇಳಿಲ್ಲ. ಅವರೆಲ್ಲ ಕೂಡ ಅವರವರೆಲ್ಲ ಇದೆ ವಿಷಯ, ಹೊರಗೆ ಬಿಟ್ಟಿಲ್ಲ. ಯಾಕಂದ್ರೆ ಯಾರಿಗೆ ಹೇಳ್ಬೇಕು ಮೆಸೇಜ್ ಕೊಟ್ಟಾಗಾಯ್ತು. ಈಗ ಧೃತರಾಷ್ಟ್ರ ಏನ್ ಮಾಡ್ಬೇಕಾಗಿತ್ತು ತಕ್ಷಣ? ಈಗ ಅವನ ಜವಾಬ್ದಾರಿ. ಕಳಿಸ್ತೇವೆ ಅವನೇ. ಯಾರು ಕರೆಸ್ಬೇಕೀಗ? ಅವನೇ ಕರೆಸ್ಬೇಕು. ಈ ಟ್ರಾನ್ಸ್ಫರ್ ಮಾಡಿದ ಗವರ್ಮೆಂಟ್ ಏನ್ ಮಾಡ್ಬೇಕು? ನಾನೇ ಇವನ ಇದಕ್ಕಿಂತ ಬಂದು ಕೊಡಾಗಿಲ್ಲ, ಗೊತ್ತಾಯ್ತಾರೆ. ಬರೀ 1 year ಹಾಗೆಲ್ಲ ಕೊಟ್ರೆ ಬರ್ಬೋದು. ಅಲ್ಲಿ ಕಳಿಸಿದಾಗ ತಾನೇ ಬರಾಗಿಲ್ಲ. ಯಾವಾಗ ಬರ್ಬೇಕು ಅವನ್? ಮತ್ತೆ ಇದು ರಾಜರ ಪದ್ಧತಿ, ಮನೆ ಪದ್ಧತಿಗಳೆಲ್ಲ ಇವೆಲ್ಲ. ರಾಜ ಮಹಾರಾಜ ನಡಿಬೇಕಾದ್ರೆ ಅಫಿಷಿಯಲ್ ಇವೆಲ್ಲ. ಅದನ್ನ ನಾವು ಯಾವುದೋ ರೀತಿಯಲ್ಲಿ ಟ್ರೀಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಈ ಪ್ರಸಂಗ ಬಂತು, ನಡೆಯುತ್ತೆ ಏನು ಅಂತ ನಾಳೆ